112 ಕಾಲ್ ಮಾಡಿದ್ರೆ ವಿದಿನ್ 10 ಮಿನಿಟ್ಸ್. ಏನೂ ಇಲ್ಲದೆ ಇರೋದಕ್ಕಿಂತ ಏನೋ ಒಂದು ಸ್ವಲ್ಪ ನಮ್ಮ ಪೊಲೀಸರು ಬಂದ್ರೆ ಏನೋ ಒಂದು ಬಗೆಹರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ, ಬೆಂಗಳೂರು. ಜನರು ಹೇಳಿದಾಗ ಅದಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ತೊಂದರೆಯನ್ನ ಆಗ್ತಿರೋ ಹಾಗೆ ನೋಡ್ಕೊಳ್ಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಮಾರ್ಗದರ್ಶನವನ್ನ ಈ ಕಾರ್ಯಕ್ರಮದಲ್ಲಿ ನೀಡ್ತಾರೆ. ಈ ವಿಚಾರವಾಗಿ ನಮ್ಮ ಡಿಸಿಪಿ ಸಾಹೇಬರು ಈ ದಿನ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಸೆಲೆಕ್ಟ್ ಮಾಡಿಕೊಂಡು ಈ ದಿನ ಇಲ್ಲೇ ಬಂದು ಮಾಡೋಣ, ಹೆಚ್ಚಿನ ಜನ ಸೇರ್ತಾರೆ. ಮತ್ತೆ ಇಲ್ಲಿರುವಂತಹ ಜನಸಾಂದ್ರತೆ 5 ಅಸೆಂಬ್ಲಿ, 4 MP ಕಾನ್ಸ್ಟಿಟ್ಯೂನ್ಸೀಸ್ ಮತ್ತು ವಿವಿಧ ರೀತಿಯ ಜನ ಈ ಸ್ಥಳದಲ್ಲಿ ಇದ್ದಾರೆ. ಜನಸಾಂದ್ರತೆ ಜಾಸ್ತಿ ಅಂದ್ರೆ 1 ಕಿಲೋಮೀಟರ್ ರೇಂಜ್ನಲ್ಲಿ ಎಷ್ಟು ಜನ ಇರಬಹುದು ಆ ಜನಸಾಂದ್ರತೆಯನ್ನು ನೋಡಿದ್ರೆ ಕಾಮಾಕ್ಷಿಪಾಳ್ಯ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಪೊಲೀಸ್ ಸ್ಟೇಷನ್ ಆಗಿದೆ. ಮತ್ತು ಇಲ್ಲಿ ಅತಿಯಾಗಿ ವರ್ಕಿಂಗ್ ಕ್ಲಾಸ್ ಇದೆ. ನಮ್ಮ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆ ಹೆಚ್ಚಿನ ಆದ್ಯತೆಯನ್ನ ಈ ವರ್ಕಿಂಗ್ ಕ್ಲಾಸ್ ಕೆಲಸ ಮಾಡುವಂತಹ ವ್ಯಕ್ತಿಗಳು ಮತ್ತು ಲೋವರ್ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಜನರಲ್ಲಿ ಕೆಲಸ ಮಾಡುವಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸಾಹೇಬರಿಗೆ ಹೇಳಿದ್ದಾರೆ. ನಿಮ್ಮ ಯಾವುದೇ ತೊಂದರೆ ಅದು ಯಾವುದೇ ಇಲಾಖೆಗೆ ಪೊಲೀಸ್ ಇಲಾಖೆಗೆ ನಾವೇ ಸ್ಪಂದಿಸ್ತೀವಿ ನೇರವಾಗಿ. ಟ್ರಾಫಿಕ್ ಅವ್ರಿದ್ದಾರೆ, ಟ್ರಾಫಿಕ್ ಅವ್ರು ಸ್ಪಂದಿಸ್ತಾರೆ, ಡಿಸ್ಕಾಮ್ ಅವ್ರು ಸ್ಪಂದಿಸ್ತಾರೆ. ಯಾವುದೇ ವಿಚಾರ ಇದ್ರು ಮುಕ್ತವಾಗಿ ನಮ್ಮ ಸಹಾಯ ಅಂತ ಹೇಳ್ಬೋದು. ನಾವಿರ್ತೀವಿ, ಅದಕ್ಕೆ ಉತ್ತರವಾದ ಹಾಕೊಡ್ತೇವೆ. ಈ ಸಮಯದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಗೊಂದಲತೆ ಬೇಡ. ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡೋದು ಬೇಡ. ಒಬ್ಬೊಬ್ಬರಾಗಿ ಈಗ ಆಲ್ರೆಡಿ ಯಾರು ಪ್ರಶ್ನೆ ಕೇಳ್ತೀರ ಅಂತ ಡೀಟೇಲ್ಸ್ ಕೊಟ್ಟಿದ್ದೀರಾ, ಒಬ್ಬೊಬ್ಬರಾಗಿ ನಾವು ಕೇಳ್ತೀವಿ, ಅವ್ರ ಹೆಸರೆಲ್ಲ ಕರೀತೇವೆ. ನೀವು ನಿಮ್ಮ ಪ್ರಶ್ನೆಯನ್ನ ತುಂಬಾ ಉದ್ದವಾಗಿ ಜಾಸ್ತಿ ಎಕ್ಸ್ಪ್ಲೇಷನ್ ಇದೆ, ಚಿಕ್ಕದಾಗಿ ಕೇಳಿದ್ರೆ ಹೆಚ್ಚಿನ ಜನ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಮಯ ಮಾಡ್ಕೊಳ್ಬೋದು. ಸಮಯದ ಅಭಾವ ಇರುತ್ತೆ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ನಮ್ಮ ಸಹಾಯಕ ನಾವು ಅದಕ್ಕೆ ಉತ್ತರವನ್ನು ನೀಡ್ತೇವೆ. ಮತ್ತು ಅದಕ್ಕೆ ಏನ್ ಮಾಡ್ಬೋದು ಅದನ್ನು ನೋಟ್ ಮಾಡ್ಕೊಂಡು ಫರ್ದರ್ ಏನಾದ್ರು ಆಕ್ಷನ್ ಮಾಡಬೇಕಿದ್ರೆ ಪೊಲೀಸ್ ಇಲಾಖೆ ಬೇರೆ ಇಲಾಖೆಯಿಂದ ಆ ಆಕ್ಷನ್ ಮಾಡಲಿಕ್ಕೆ ಇದು ಈ ಮಾಸಿಕ ಜನಸಂಪರ್ಕ ಸಭೆಯ ಉದ್ದೇಶ ಮತ್ತು ಕಾರ್ಯರೂಪ. ಮೊದಲನೇದಾಗಿ ಪ್ರಶ್ನೆಗಳನ್ನ ನನ್ನ ಇನ್ಸ್ಪೆಕ್ಟರ್ ಯಾರ್ಯಾರ ಹೆಸರು ಕೇಳ್ಕೊಂಡು ಹೋಗ್ತಾರೆ, ದಯವಿಟ್ಟು ಮೈಕ್ ಕೊಟ್ಟು ಅವ್ರ ಪ್ರಶ್ನೆಗಳನ್ನ ಕೇಳ್ಕೊಂಡು. ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಆದ್ರಿಂದ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಇದರ ಎಲ್ಲ ದೇಶದವರು ಇದರ ಬಗ್ಗೆ ಒಂದು ಏನು ಸಂತಾಪ ಸೂಚಿಸಬೇಕು ಅದಕ್ಕೆ ಒಂದು ನಿಮಿಷ ಅಥವಾ 2 ನಿಮಿಷ ನಿಂತು ಒಂದು ಮೌನ ಸೂಚಿಸೋಣ. 10 ವರ್ಷ ಪ್ರಧಾನಮಂತ್ರಿಯಾಗಿ ಒಳ್ಳೆಯ ಕಾರ್ಯಗಳನ್ನ ಮತ್ತು ಎಕನಾಮಿಕ್ ರೂಲ್ಸ್ ಪಾಲಿಸಿಗಳನ್ನ ತಂದವರು ಅವ್ರಿಗೋಸ್ಕರ ಒಂದು 2 ನಿಮಿಷ ತಲೆ ಬರೆಸಿ ಮೌನ ಮಾಡೋಣ ಅಂತ ಕೇಳ್ಬೋದು. ಧನ್ಯವಾದಗಳು. ನಮ್ಮ ಹೆಗ್ಗಳಿ ವಿಭಾಗ ಸರಣಿಯಲ್ಲಿ ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಗಾಂಜಾ ವ್ಯಸನಿಗಳಾಗಿ ಕೆಲವು ಅಪರಾಧ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದು ಗಾಂಜಾ ವ್ಯಸನಿಗಳಾಗಿ ಅಪರಾಧ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳಿಂದ ತುಂಬಾ ನೋವು ಕೊಡ್ತಾ ಇದ್ದಾರೆ. ಎರಡನೇದಾಗಿ ಟ್ರಾಫಿಕ್ ಸಮಸ್ಯೆ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಯಾವುದೋ BTS ಚಾಲಕರು ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ಈ ಮದ್ಯ ವ್ಯಸನಿಗಳು ಗಾಂಜಾ ವ್ಯಸನಿಗಳು ಏನ್ ಮಾಡ್ತಾರೆ, ಗಾಡಿ ಅಡ್ಡಾದಿಡ್ಡಿ ಗಾಡಿ ಹಾಕ್ಬಿಟ್ಟು ಮಕ್ಕಳಾಗ್ಲಿ ಮಹಿಳೆಯರಾಗ್ಲಿ ಒಂದು ವೆಹಿಕಲ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಬೈ ಚಾನ್ಸ್ ಕ್ವಶನ್ ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಯಾರೋ ನಮ್ಮ ಸಂಬಂಧಪಟ್ಟ ಹಿರಿಯರು ಹೋಗಿ ಮಾತಾಡಿದಾಗ ಅದು ಸಮಸ್ಯೆ ಪರಿಹರಿಸಿ ಇದು ಮಾಡ್ತೀವಿ. ದಯವಿಟ್ಟು ನಮ್ಮ ಹೆಗ್ಗಳಿ ಭಾಗದಲ್ಲಿ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ವ್ಯವಸ್ಥೆ, ಒಂದು ಚೌಕಿ ಏನಾರ ಮಾಡಿದ್ರೆ ತುಂಬಾ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಒಂದು ಮನವಿ ಮಾಡ್ತೇನೆ. ದಯವಿಟ್ಟು ಇದನ್ನು ಸ್ಪರ್ಶಿಸಬೇಕಾಗಿ ಮನವಿ. ನಮಸ್ಕಾರ. ನಿಮ್ಮ ಹೆಸರು? ಶೇಖರ್ ಅವರು ತುಂಬಾ ಮುಖ್ಯವಾದ ವಿಚಾರವನ್ನ ತಿಳ್ಕೊಂಡಿದ್ದಾರೆ. ಡ್ರಗ್ಸ್ ಏನು ಗಾಂಜಾ ಅಥವಾ ಇತರೆ ವಿಧಾನದ ಡ್ರಗ್ಸ್ ಅನ್ನ ಈಗಿನ ಹೆಣ್ಹುಡುಗರು ಈಗ ಯಂಗ್ಸ್ಟರ್ಸ್ ಅವರು 16 ವರ್ಷದಿಂದ 22 ವರ್ಷ ಅವರು ಅವರ ಫ್ಯೂಚರ್ನ ನಿರ್ಮಿಸ್ಕೊಳ್ಬೇಕಾದಂಥ ಸಮಯ.
ಆ ಸಮಯದಲ್ಲಿ ಆ ವ್ಯಸನಕ್ಕೆ, ಆ ಹ್ಯಾಬಿಟ್ಗೆ ಅವರು ಹುಡುಗೋಗಿ ಅವರ ಜೀವನವನ್ನು ಹಾಳು ಮಾಡಿಕೊಡ್ತಾರೆ. ಅದು ಮುಖ್ಯವಾದ ವಿಚಾರ. ನಮ್ಮ ಈ ವಿಚಾರವಾಗಿ ನಮ್ಮ ಮಿನಿಸ್ಟರ್ ಸಾಹೇಬರಿಂದ ಆಯಿತು, ನಮ್ಮ ಕಮಿಷನರ್ ಸಾಹೇಬರಿಂದ ಆಯಿತು, ನಮ್ಮ DCP ಸಾಹೇಬರು ತುಂಬ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ಈಗಾಗಲೇ ನಮ್ಮ ವಿಜಯನಗರ ಸಬ್ ಡಿವಿಷನ್ನಲ್ಲಿ ಆಲ್ಮೋಸ್ಟ್ 38ರಿಂದ 40 ಕೇಸನ್ನು ಈ ಪೆಡ್ಲರ್ಸ್ ಅಂದರೆ ಗಾಂಜಾನ ಮಾರಾಟ ಮಾಡೋರು ಅವ್ರ ಮೇಲೆ ಕೇಸ್ಗಳನ್ನ ಮಾಡಿದ್ದೀವಿ. ಒಂದು ಈ ನಮ್ಮ ಕಮಿಷನರ್ ಸಾಹೇಬರ ಮೇಲೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಏನು ತಗೊಂಡ್ರೆ, ಮುಂಚೆ ಗಾಂಜಾನ ಸೇದಿದ್ದಂಥ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಮೇಲೂ ಅದನ್ನು ಕಾನೂನು ಬಾಹಿರ. ಅದರಲ್ಲೂ ಯಾರು ಗಾಂಜಾ ಸೇವನೆ ಅಥವಾ ಡ್ರಗ್ಸ್ನ ಸೇವನೆ ಮಾಡ್ತಾರೆ ಅವ್ರ ಮೇಲೂ ಕೇಸ್ ಮಾಡ್ತಾ ಇದ್ದಾರೆ. ಇಲ್ಲ ಅವರು ವಿಕ್ಟಿಮ್, ಅವರು ಇದರಲ್ಲಿ ವಿಕ್ಟಿಮ್ ಆಗಿದ್ದಾರೆ, ಅವರು ಇದಕ್ಕೆ ವ್ಯಸನಕ್ಕೆ ಅಭ್ಯಾಸ ಮಾಡಿಕೊಂಡು ಅವರೇ ತೊಂದರೆಗೊಳಗಾಗಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಇದರಿಂದ ನೊಂದಿದೆ. ಮತ್ತು ಅವ್ರ ಮೇಲೆ ಕೇಸ್ ಮಾಡಿ ಅವರು ಮತ್ತೆ ಇನ್ನೂ ಹೆಚ್ಚಿನ ತೊಂದರೆ ಮಾಡಬಾರ್ದು ಅಂತ ಯಾರ್ಯಾರು ಅದರ ವ್ಯಸನಕ್ಕೆ ಒಳಗಾಗಿದ್ದಾರೋ ಅವ್ರನ್ನ ಏನು ರಿಹಾಬಿಲಿಟೇಷನ್ ಸೆಂಟರ್ ಅಂತ ಕರಿತೀವಿ, ಈ ಡ್ರಗ್ಸ್ನ ಬಿಡಲಿಕ್ಕೆ ಸಹಾಯ ಮಾಡುವಂಥ ಸೆಂಟರ್ಗಳಿಗೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಸಿಟಿ ಸಾಹೇಬರು ಒಂದು ನಿಶ್ಚಿತವನ್ನು ನಮಗೆಲ್ಲ ಆದೇಶ ಹೇಳಿದರು. ಅದ್ರ ಪ್ರಕಾರವಾಗಿ ಸಿಕ್ಕಿದವ್ರನ್ನೆಲ್ಲರೂ ನಾವು ಯಾರು ಕೇಸ್ ಮಾಡಿದ್ರು ರಿಹಾಬಿಲಿಟೇಷನ್ ಸೆಂಟರ್ ಕಳಿಸ್ತಾ ಇದ್ದೀವಿ. ಹೆಚ್ಚಿನ ಡ್ರಗ್ಸ್ನ ಕೇಸ್ಗಳನ್ನು ನಾವು ಆಗ್ತಾ ಇದ್ದೀವಿ. ಸ್ಟ್ರಿಕ್ಟ್ ಆ್ಯಂಡ್ ಸೀರಿಯಸ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದೀವಿ. ಮುಂಚೆ ಎಲ್ಲ ಡ್ರಗ್ಸ್ ಕೇಸು ಯಾರಾದ್ರೂ ಮಾರಾಟ ಮಾಡ್ತಾರೆ ಅಂದರೆ ಅವ್ರು ಕೇಸ್ ಮಾಡಿ ಬಿಟ್ಬಿಡ್ತೀವಿ. ಈಗ ಪಿಟ್ ಆ್ಯಂಡ್ DPS ಅಂತ ಇನ್ನೊಂದು 2ಕ್ಕಿಂತ ಜಾಸ್ತಿ ಸಲ ಮಾರಾಟ ಮಾಡಿ ಸಿಕ್ಕಾಕೊಂಡವನಿಗೆ ಪಿಟ್ ಆ್ಯಂಡ್ DPS ಅಂತ ಇನ್ನೊಂದು ಆ್ಯಕ್ಟ್ ಇದೆ. ಅದ್ರ ಕೆಳಗಡೆ ಅವ್ರ ಆಸ್ತಿ ಮುಟ್ಟುಗೋಲು ಮಾಡ್ಕೋಬೋದು ಮತ್ತು ಅವರ ಗುಂಡಾ ಥರ ಜೈಲಿಗೆ ಕಳಿಸ್ಬೋದು. ಆ ರೀತಿ ಎಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ಗಳನ್ನು ನಾವು ಗುಂಡಾ ಮಾಡೋದಾಗಲಿ, ರೌಡಿ ಶೀಟ್ ಮಾಡೋದಾಗಲಿ ಅವ್ರನ್ನ ಈ ರೀತಿ ಆ್ಯಕ್ಷನ್ಗಳನ್ನ ತಗೋತಾ ಇದ್ದೀವಿ. ನೀವೇನು ಹೇಳಿದ್ರಿ, ನೀವು ಹೋಗ್ಬೇಕಾದ್ರೆ ನೀವು ಮಾಹಿತಿ ಡೀಟೇಲ್ಸ್ ಕೊಡಿ, ಅದನ್ನು ಗೌಪ್ಯವಾಗಿರ್ತೀವಿ, ಯಾರಿಗೂ ಸೀಕ್ರೆಟ್ ಆಗಿತ್ತು ಯಾರು ಹೇಳೋದಕ್ಕೂ ಹೋಗಲ್ಲ. ಎಲ್ಲಿ ಏನು ಅಂತ ತಿಳ್ಕೊಂಡು ಆ ಹುಡುಗರನ್ನ ಹಿಡಿದು ಅವ್ರಿಗೇನು ಕೇಸ್ ಮಾಡೋದಿಲ್ಲ, ಯಾರು ಮಾರಾಟ ಮಾಡ್ತಿದ್ರು ಅವ್ರ ಆಕ್ಷನ್ ಗ್ಯಾರಂಟಿ. ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತೀನಿ, ಈಗ ಆಲ್ರೆಡಿ ಹೇಳಿರೋ ವಿಚಾರ ಮತ್ತೆ ಪ್ರಸ್ತಾಪ ಬೇಡ, ಅದನ್ನ ಸಾಹೇಬರು ಗಮನಕ್ಕಿದೆ. ನೆಕ್ಸ್ಟ್ ಬೇರೆ ವಿಚಾರನ ತಗೊಳ್ಳೋದು. ಈಗಿನ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ನಡೀತಿದೆ. ಕೆಲವು ವಿಚಾರಗಳು ತುಂಬಾ ಆಂದೋಲನ ನಡೀತಿದೆ. ಇದರಿಂದ ತುಂಬಾ ಜನರಿಗೆ ತೊಂದರೆ ಆಗ್ತದೆ. ಹೇಗೆ ಪೊಲೀಸ್ ತುಂಬಾ ಮಾಡಿದ್ದಾರೆ. ನಿಮ್ಮದು ಇಲ್ಲಿ ಪ್ರಶ್ನೆ ಬಂದ ನಂತರ ನಮ್ಮವರು ಡೀಟೇಲ್ಸ್ ಕೊಡ್ತಾರೆ, ಯಾವ ಸಮಯದಲ್ಲಿ ಅಂತ. ಆ ಸಮಯವನ್ನು ಮತ್ತು ರೋಡ್ ಡೀಟೇಲ್ಸ್ನ ಒಂದು ಸ್ವಲ್ಪ ಕೊಡಿ, ಮಾಹಿತಿ ಕೊಡಿ. ನಾವು ಆ ಸಮಯದಲ್ಲಿ ಮಾನಿಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಟ್ರಾಫಿಕ್ ಅವರು ನಮ್ಮದು ಇಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಹಿಡಿದು ಅವ್ರು ಏನು ಕೇಸ್ಗಳು ಮಾಡಬೇಕೋ ಮಾಡ್ತೀವಿ, ಹೆಚ್ಚಿನ ಕೇಸ್ಗಳು. ಥ್ಯಾಂಕ್ ಯು ಸರ್. ಸರಿ, ವಿದ್ಯಾನಿಕೇತನ ನೋಡ್ತೀವಮ್ಮ. ನಾವೇ ಪರ್ಸನಲ್ಲಾಗಿ ವಿಸಿಟ್ ಮಾಡಿ ಏನಿದೆ ಅದಕ್ಕೆ ಸೊಲ್ಯೂಷನ್ ಮಾಡ್ತೀವಿ. ನಾವೇ ವಿಸಿಟ್ ಮಾಡ್ತೀವಿ. ನೋಡಿ, ಟ್ರಾಫಿಕ್ ಅವರು ತಿಳಿಸ್ಬೇಕು, ಮಾಡಿ. ಹಲೋ, ನನ್ನ ಹೆಸರು ವೀಣಾ, ಮಧುರಮ್ಮ ಲೇಔಟ್ ಬಡಾವಣೆ. ಸೇಮ್ ಅವ್ರು ಹೇಳಿರೋದು, ನಮ್ಮದು ಮಕ್ಕಳು ವಿದ್ಯಾನಿಕೇತನ ಸ್ಕೂಲ್ ಇದೆ. ಆ ಮಕ್ಕಳು ಚಿಕ್ಕ ವಯಸ್ಸಿನ ಮಕ್ಕಳು 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ವೀಲಿಂಗ್ ಮಾಡ್ತಾರೆ. ಕೇಳೋಕ್ಕೆ ಹೋದರೆ ನಮಗೆ ಬೈತಾರೆ. ಆಮೇಲೆ ಅದೇ ಅವ್ರು ಹೇಳಿದ್ರಲ್ಲ, ಕಾರ್ ಶೋರೂಮ್ ಇದೆ, ಅವರಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ರೋಡ್ ಪೂರ್ತಿ ಅವ್ರದ್ದೇ ಕಾರು.
ನಾವೇನು ಹೇಳೋಂಗಿಲ್ಲ ಮಾಡೋಂಗಿಲ್ಲ. ಆದರೆ ಹಿಂದ್ಗಡೆ ಹುಡುಗ ನಿಂತ್ಕೊಂಡು ಲವ್ ಮಾಡೋದು, ಒಂಥರ ಅಸಭ್ಯವಾಗಿ ವರ್ತನೆ ಮಾಡೋದು. ಒಂದ್ಸತಿ ಗ್ರೌಂಡಲ್ಲಿ ಹೇಳಿದ್ದೀನಿ, ಹಿಂಗೆ ಮಕ್ಕಳು ಪೊಲೀಸರು ಬರ್ತಾಯಿದ್ರು, ಅವ್ರಿಗೆ ಹೇಳಿದ್ದೀನಿ ನೋಡಿ ಅಲ್ಲಿ ಮಕ್ಕಳು ಹೆಣ್ಮಕ್ಳು ಮತ್ತು ಹುಡುಗಿ ರಿಕ್ಷಾದಲ್ಲಿ ಕೂತ್ಕೊಂಡು ಅಸಭ್ಯವಾಗಿ ವರ್ತನೆ. ಅವ್ರು ಬಂದ್ಬಿಟ್ಟು ಆ್ಯಕ್ಷನ್ ತೊಗೊಂಡ್ರು, ಅವ್ರ ಅಪ್ಪ ಅಮ್ಮನೆಲ್ಲ ಕರೆಸಿ ಮಾಡಿದ್ರು. ಮತ್ತು ಪುನಃ ಅದೇ ನಡೀತಾನೇ ಉಂಟು ನಮ್ಮ ರೋಡಲ್ಲಿ. ಅದು ಬಿಟ್ಟರೆ 10:30 ಮೇಲೆ ನಮ್ಮ ವಿದ್ಯಾನಿಕೇತನ್ ಸ್ಕೂಲ್ ಗ್ರೌಂಡಲ್ಲಿ ಎಣ್ಣೆ ಪಾರ್ಟಿ. ಯಾರಾದರೂ ಸರಿ ಯಾವಾಗ ನೋಡ್ರಿ ಎಣ್ಣೆ ಪಾರ್ಟಿ ಮಾಡ್ತಾನೆ ಇರ್ತಾರೆ. ಮೊನ್ನೆ ಹೋದ ವಾರದಲ್ಲಿ ಆಲ್ರೆಡಿ ಒಂದು ವಿದ್ಯಾನಿಕೇತನ್ ಸ್ಕೂಲ್ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಬೇರೆ ಮಾಡಿದ್ದಾರೆ. ರಿಕ್ಷಾದಲ್ಲಿ ಬಂದು ಆಟೋದಲ್ಲಿ ಬಂದ್ಬಿಟ್ಟು ಕಿಡ್ನಾಪ್ ಬೇರೆ ಮಾಡ್ಯಾರೆ. ನಮ್ಮ ಮನೆ ರೋಡಲ್ಲಿ ಈ ಥರ ತುಂಬ ನಡೆದಿದೆ ಸರ್. ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿದೆ ಸರ್. ಯಾವ ಸ್ಟೇಷನ್? ಕಾಮಾಕ್ಷಿ ಪೊಲೀಸ್ ಸ್ಟೇಷನ್. ವಿದ್ಯಾನಿಕೇತನ್ ಸ್ಕೂಲ್ ಮಕ್ಕಳು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್. ಅದು ಆ ಕೇಸ್ ಆಲ್ರೆಡಿ ಟ್ರೇಸ್ ಮಾಡಿದ್ದೀವಮ್ಮ. ಆ ಹುಡುಗನೇ ಹೋಗಿದ್ದಂತೆ ಆಟೋ ಹತ್ಕೊಂಡು, ಆ ಹುಡುಗನ ಕರ್ಕೊಂಡ್ಬಂದು ಮನೆಗೆ ವಾಪಸ್ ಬಿಟ್ಟಿದ್ದೀವಿ. ಅವ್ರ ತಂದೆ ತಾಯಿ ಬಂದು ಎಲ್ಲ ಹೇಳಿದ್ದಾರೆ. ಅದು ಟ್ರೇಸ್ ಆಗಿದೆ. ವಿದ್ಯಾನಿಕೇತನ್ ಸ್ಟೂಡೆಂಟ್ ಮಗು ಹೋಗಿದ್ದು, ಅದರದ್ದೇನು ತೊಂದರೆ ಇಲ್ಲ. ಬಟ್ ನೀವು ರಾತ್ರಿ ಹೊತ್ತು ಏನು ವಿದ್ಯಾನಿಕೇತನ್ ಗ್ರೌಂಡಲ್ಲಿ ತೊಂದರೆ ಹೇಳ್ತಿದ್ದೀರಾ, ಅದನ್ನು ನಾವು ನೈಟ್ ಬೀಟ್ ಹಾಕಿ ಅದು ಆಗದಿರೋ ಹಾಗೆ ನೋಡ್ಕೊಳ್ತೀವಿ. ಕಾರ್ ಶೋರೂಮ್ದವರು ಹೇಳಿದ್ರಮ್ಮ, ನಾವು ಮಾಡ್ತೀವಿ ಬಂದು. ಕಾರ್ ಶೋರೂಮ್ಗೆ ಈಗ ಲಾಸ್ಟ್ ಬೀಟಿಂಗ್ ಮಾಡಿದೆ ಸರ್. ಬೀಟಿಂಗ್ ಮಾಡಿ ಅವರು ನಮ್ಮ PSI ಹೋಗಿ ವಾರ್ನ್ ಮಾಡಿ ಬಂದಿದ್ದಾರೆ. ಅದನ್ನ ನೋಡ್ತೀವಮ್ಮ. ಎಲ್ಲ ಒಂದೆರಡು ವೆಹಿಕಲ್ನ ಟ್ರಾಫಿಕ್ ಅವ್ರನ್ನ ಕರ್ಕೊಂಡು ಇದು ಮಾಡಿಸ್ತೀವಿ ಸರ್. ಗ್ರೌಂಡಲ್ಲಿ ನಿಲ್ಲಿಸ್ಬಿಟ್ಟು ಗಾಂಜಾ ಈ ಥರದ್ದು ನಮಗೆ ನೋಡಿ ನಮಗೆ ಸಾಕಾಗ್ಬಿಟ್ಟು ಮಾತಾಡ್ಕೊಂಡು ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನಮಗೆ ಭಯ ಆಗುತ್ತೆ. ಇಲ್ಲ, ನೀವೇನು ಜಗಳ ಮಾಡಕ್ ಹೋಗ್ಬಿಡಿ. ಯಾವಾಗಲೂ ನಾವು ನೋಡ್ತೀವಿ. ಜಸ್ಟ್ ಲಾಸ್ಟ್ ಮೀಟಿಂಗ್ ಮಾಡಿದ್ವಿ, ಅಟೆಂಡ್ ಮಾಡಿದ್ವಿ, ನೋಡ್ತೀವಿ ನೆಕ್ಸ್ಟ್. ಇವಾಗ ನೀವು ದೂರದಿಂದ ಫೋಟೋನೋ ಏನೋ ಒಂದು ತೆಗಿಯೋಕ್ಕಾದ್ರೆ ದೂರದಿಂದ ತೆಗೆದುಬಿಟ್ಟು ನಮಗೆ ನಂಬರ್ಗಳು ತೊಗೊಳ್ಳಿ. ನಮ್ಮ ನಂಬರ್ಗಳನ್ನ ನೇರವಾಗಿ ನನಗೆ ಕಳಿಸಿ, ನಾವೇ ರೆಸ್ಪಾಂಡ್ ಮಾಡ್ತೀವಿ. ನಿಮಗೆ ನಮಗೆ ಕಳಿಸಿ, ನಾವು ಕಳಿಸಿ. ಶನಿವಾರ ಭಾನುವಾರ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಮಕ್ಕಳು ಏಕ ಬೀಲಿಂಗ್ ಮಾಡ್ತಾರೆ ಸರ್. ಎಷ್ಟು ಅಂತ ಬೈತೀರ ನೀವು? ನಮ್ಮನೆ ಗೋಡೆಗೆ ಗುದ್ಬಿಟ್ಟವ್ರೆ. ರಿಕ್ಷಾ ಅವ್ರ ಅಪ್ಪ ಇಲ್ಲ, ರಿಕ್ಷಾ ತಂದುಬಿಟ್ಟವ್ರೆ ಮಗ. ರಿಕ್ಷಾ ಬಂದ್ಬಿಟ್ಟು ನಮ್ಮನೆ ಇದಕ್ಕೆ ಗುದ್ಬಿಟ್ಟವ್ರೆ. ಮಾಡೋಣ, ಕಂಟ್ರೋಲ್ ಮಾಡೋಣ. ಸರ್, ಥ್ಯಾಂಕ್ ಯು. ನಮ್ಮ ಬೆಂಗಳೂರು ನಗರ ಪೊಲೀಸ್ ಮಾನಸಿಕ ಜನಸಂಪರ್ಕ ದಿವಸ ನಮ್ಮ ದಯಾನಂದ್ ಸಾಹೇಬರು ಮತ್ತು ನಮ್ಮ ಗಿರೀಶ್ ಸಾಹೇಬರು, ಹೆಚ್ಚಿನ ರೀತಿಯಲ್ಲಿ ಹೇಳ್ಕೋಬೇಕಂದ್ರೆ ನಮ್ಮ ಚಂದನ್ ಸಾಹೇಬರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಾನು ಒಂದು 2 ಪ್ರಶ್ನೆ. ಏನು ಒಂದು ನಮ್ಮ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿರೋದು, ಮತ್ತು ನಮ್ಮ ಮಾರ್ಕೆಟು ಸುಂಕುದಕಟ್ಟೆ ಮಾರ್ಕೆಟು ಇರೋದ್ರಿಂದ ಸುತ್ತಮುತ್ತ ಎಲ್ಲರೂ ಒಂದು ವ್ಯಾಪಾರಸ್ಥರಿಗೆ ಬರ್ತಾರೆ. ನಮ್ಮ ಇಲ್ಲಿ ಕೆಬ್ಬೆಳ್ಳ ಹೋಗೋ ಜಾಗದಲ್ಲಿ ಒಂದು ಸಿಗ್ನಲ್ ಓಪನ್ ಮಾಡಿಕೊಡಿ. ಯಾಕೆಂದರೆ ಸಿಗ್ನಲ್ ಓಪನಿಂಗ್ ಬೇಕು. ಯಾಕೆಂದರೆ ಅಲ್ಲಿ ಒಂದು ಸಂಧಿ ಬಿಟ್ಟಿದ್ದಾರೆ. ಜನ ಒಂದು ವಯಸ್ಸಾದವ್ರು ಇರ್ಬೋದು, ಯಾರೇ ಇರ್ಬೋದು, ಒಂದು ಐಟಮ್ ತೊಗೊಂಡು ದಾಟಕ್ಕಾಗಲ್ಲ. ಅದೊಂದು ಓಪನ್ ಮಾಡಿಕೊಡಿ. ಮತ್ತು ಈಗ ಮೊನ್ನೆ ಗಣೇಶ ಫಂಕ್ಷನಲ್ಲಿ ನಮ್ಮ ಇನ್ಸ್ಪೆಕ್ಟ್ರ್ ಸಾಹೇಬರು ಮತ್ತು ನಮ್ಮ ವಿನಯ್ ಸಾಹೇಬರು, ನಮ್ಮ ಕಾಮಾಕ್ಷಿ ಪಾಳ್ಯ ಎಲ್ಲ ಪೊಲೀಸ್ ವತಿಯಿಂದ ನಾನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು DG ಕಾರ್ಯಕ್ರಮ ಇತ್ತು. ಆ DG ಕಾರ್ಯಕ್ರಮನ ಬಂದು ಅವರು ಸ್ಟಾಪ್ ಮಾಡಿಸಿದ್ರು. DG ಕಾರ್ಯಕ್ರಮ ಮಾಡೋಂಗಿಲ್ಲ, ಜನಕ್ಕೆ ತೊಂದರೆ ಆಯ್ತದೆ ಅಂತ ಸ್ಟಾಪ್ ಮಾಡಿಸಿದ್ರು. ಅದರಲ್ಲಿ ನಮ್ಮ ಸುಂಕುದಕಟ್ಟೆ ಚೇತು ಅಂತ ಇದ್ದಾರೆ, ಅವರು ಒಂದು 70-80 ಸಾವಿರ ರೂಪಾಯಿ ಒಂದು DGಗೆ. ಅವ್ರೇನು ಮಾಡಿದ್ರು, ನಮ್ಮ ಇನ್ಸ್ಪೆಕ್ಟ್ರ್ ಸಾಹೇಬರು ಬಂದು ಅದನ್ನು ಡ್ರಾಪ್ ಮಾಡಿದ್ರು. ಫಸ್ಟು ವಿನಯ್ ಸಾಹೇಬರು ಬಂದರು, ನಮ್ಮ ಎಲ್ಲ ತಂಡದ ಎಲ್ಲ ಕಾಮಾಕ್ಷಿ ಪಾಳ್ಯದವ್ರು ಎಲ್ಲರೂ ಬಂದು ಅದನ್ನು ಸ್ಟಾಪ್ ಮಾಡಿದ್ರು. ಅದನ್ನು ಒಂದು 70-80 ಸಾವಿರ ರೂಪಾಯಿನ ಒಂದು ಒಳ್ಳೆ ರೀತಿಗೆ ಬಳಸಿದ್ರು. ಯಾಕೆ ಅಂದರೆ ಒಂದು ಹುಡುಗನಿಗೆ 2 ಕಿಡ್ನಿನೂ ಹೋಗಿರುತ್ತೆ. ಆ ದುಡ್ಡನ್ನ ಒಂದು ಡಯಾಲಿಸಿಸ್ ಮಾಡಿಸ್ಕೊಡೋಕ್ಕೆ ಆ ದುಡ್ಡು ಅವಕಾಶ ಆಯಿತು. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇನ್ಸ್ಪೆಕ್ಟ್ರ್ ಸಾಹೇಬ್ರಿಗೆ ಒಂದು ಸೆಲ್ಯೂಟ್. ಒಂದು ನಮ್ಮ ಚೇತು ಅಂತ ಇದ್ದಾರೆ ಕಟ್ಟೇರಿ ಮೇಲೆ, ಆ ಹುಡುಗನಿಗೂ ಸುಧಾ ನಾನು ಈ ಸಂದರ್ಭದಲ್ಲಿ ಅವನಿಗೊಂದು ಒಳ್ಳೆ ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀನಿ. ಆ ಹುಡುಗರು ಎಲ್ಲ ತಂಡದವ್ರಿಗೂ ಸುಧಾ ಅವ್ರಿಗೊಂದು ಒಳ್ಳೇದಾಗಲಿ. 70-80 ಸಾವಿರ ರೂಪಾಯಿ ದುಡ್ಡು ಅಂದರೆ ಸುಮ್ಮನೆ ಅಲ್ಲ, ಎಲ್ಲ ಕುಡಿದ್ಬಿಟ್ಟು ಅದನ್ನು ಕಳೆದ್ಬಿಡೋರು. ಆ ಹುಡುಗ ಇವತ್ತೂ ಟ್ರೀಟ್ಮೆಂಟ್ ತೊಗೋತಾ ಇದ್ದಾನೆ ಸರ್. ಒಂದು ಸಾಹೇಬರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅದರಲ್ಲಿ ಫಸ್ಟು ಬಂದು ಹೇಳಿದ್ದೆ ವಿನಯ್ ಸಾಹೇಬರು, ಸಬ್ ಇನ್ಸ್ಪೆಕ್ಟರ್ ಸಾಹೇಬರು, ಅವ್ರಿಗೂ ಒಂದು ಸೆಲ್ಯೂಟ್. ಇದೊಂದು ಟ್ರಾಫಿಕ್ ಒಂದು, ಯಾಕೆಂದರೆ ಜನ ಓಡಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಒಂದು ಸಿಗ್ನಲ್ ಓಪನ್ ಮಾಡಿಕೊಟ್ರೆ, ಯಾಕೆಂದರೆ ಎಷ್ಟೆಷ್ಟೋ ವಯಸ್ಸಾದವರೆಲ್ಲ ಬರ್ತಾರೆ, ಲಗೇಜ್ ಇಟ್ಕೋತಾರೆ. ಆ ಸಂಧಿ ಇಷ್ಟು ಜಾಗ ಬಿಟ್ಟಿದ್ದಾರೆ, ಹೋಗ್ಲಿಕ್ಕೆ ಆಗಲ್ಲ ಸರ್. ಅದಕ್ಕೋಸ್ಕರ ಇದು ನಮ್ಮ ಇಲ್ಲಿ ಕೆಬ್ಬೆಳ್ಳ ಹೋಗೋ ಸಿಗ್ನಲ್ಲು ಚನ್ಕೇಶ್ವರ ಬೇಕ್ರಿ ಹತ್ರ ಇದೆಯಲ್ಲ ಅಲ್ಲಿ ಸರ್, ಅದೊಂದು ಮಾಡಿಕೊಡಿ ಸರ್, ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಯಾಕೆಂದರೆ ಹೂವಿನ ಮಾರ್ಕೆಟ್ ಬೇರೆ ಆಗಿದೆ,
ಜನ ಸುತ್ತಮುತ್ತ ಜನ ಎಲ್ಲ ಅಲ್ಲಿಗೆ ಬರ್ತಾರೆ. ಈಗ ನನ್ನಂತೆ ಇದಿರೋ ದಾಟ್ಕೊಂಡು ಹೋಗ್ಬಿಡ್ತೀನಿ, ವಯಸ್ಸಾದವರೆಲ್ಲ ಹೋಗೋಕ್ಕಾಗಲ್ಲ. ಇದೊಂದನ್ನು ಮಾಡಿಕೊಡಿ ಸರ್. ಅಲ್ಲ, ಅದು ಯಾವ ಅಥಾರಿಟಿಗೆ ಬರುತ್ತೆ ಅಂತ ಗೊತ್ತಿಲ್ಲಮ್ಮ. BBMPನ ಅಥವಾ ಕೆಪೆಲ್ಲ ಏನಾದ್ರು ಮೈನರ್ ಇರಿಗೇಷನ್ ಕೊಡುತ್ತಾ ಏನು ಅಂತ ನೋಡ್ಬಿಟ್ಟು ಅವರಿಗೆ ಲೆಟರ್ ಬರೆದು ನಾವು ಸರ್, ಯಾಕೆಂದ್ರೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಸಂಧಿ ಜಾಗ ಬಿಟ್ಟಿದ್ದಾರೆ, ವಯಸ್ಸಾದವ್ರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ನಾವು ಯಾವ ಇಲಾಖೆಗೆ ಬರುತ್ತೆ ಆ ಇಲಾಖೆಗೆ ಬರಿತೀವಿ. ಹ್ಞೂ ಸರ್, ಅದೊಂದು ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸರ್. ಆಯ್ತು, ಥ್ಯಾಂಕ್ ಯು. ಸರ್, ರಾಮಕೃಷ್ಣ ರೆಡ್ಡಿ ಅಂತ PhD ಅಲ್ಲಿ ಈಗಾಗಲೇ ಅದ್ರ ಬಗ್ಗೆ ಅಲ್ಲೊಂದು ಬಾರ್ ಓಪನ್ ಆಗಿದೆ. ಅದನ್ನು ತಡೆಯೋಕ್ಕೋಸ್ಕರ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ. ಅಬಕಾರಿ ಇಲಾಖೆಗೆಲ್ಲ ಸುತ್ತು ಬಂದೆ. ಅವರು ಬಂದು ಕೊನೆಗೆ ಇಲ್ದಿದ್ದು ಸಲ್ಲದಿದ್ದೆಲ್ಲ ಹೇಳಿ ಅಲ್ಲಿ ಬಾರ್ ಓಪನ್ ಆಗೇ ಹೋಯಿತು. ಅಲ್ಲಿ ಮೊದಲನೇದಾಗಿ ಅಲ್ಲಿ ಒಳ್ಳೆ ಟ್ರಾಫಿಕ್ಕು, ಸ್ಕೂಲು ಹುಡುಗರು ಪಿಕಪ್ಪು ಡ್ರಾಪು ಎಲ್ಲ ವೆಹಿಕಲ್ಗಳು ಅಲ್ಲಿ ಬರ್ತವೆ. ಸಾಲದಕ್ಕೆ ಅಲ್ಲಿ ಟ್ರಾಫಿಕ್ ತುಂಬ ಇದಿದೆ. ಇದರಲ್ಲಿ ತುಂಬ ತೊಂದರೆಗಳಾಗ್ತಾಯಿದೆ. ಅಂಥದ್ರಲ್ಲಿ ಕೊನೆಗೆ ನನಗೆ ಥ್ರೆಟನಿಂಗ್ ಕಾಲ್ಸ್ ಬಂತು. ಅಬಕಾರಿ ಇಲಾಖೆಯವರು ಅವರೇನೋ ಮಾಡಿ ನಮಗೇನು ಇದು ಹೇಳೋದು, ಅದು ಇಲ್ಲ ಈಗ ಅಂತ ಹೇಳಿ ನನಗೆ ಒಂದು ಲೆಟರ್ ಕೊಟ್ಟು ಹೋದರು. ಆದಮೇಲೆ ಅಲ್ಲಿ ಓಪನ್ ಆಯಿತು. ಅಲ್ಲಿ ಆಮೇಲೆ ನನಗೆ ಶುರುವಾಯಿತು ಥ್ರೆಟನಿಂಗ್ ಕಾಲ್ಸ್. ತಿಂದು ಮನೆಯಲ್ಲಿ ಕುತ್ಕೊಂಡಿರೋಕ್ಕಾಗಲ್ವ ನೀನು, ವಯಸ್ಸಾಯಿತು, ಯಾಕೆ ಸುಮ್ಮನೆ ಈ ಥರ ಎಲ್ಲ ಇದು ಮಾಡ್ತಾಯಿದ್ದೀರಾ ಅಂತ. ಇಲ್ಲಪ್ಪ, ನಾನು ವಯಸ್ಸಾಯಿತು, ಆದರೆ ವಯಸ್ಸಿರೋರು ಹಾಳಾಗೋದು ಬೇಡ ಅಂತ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಇದು ಮಾಡಿದ್ದಕ್ಕೆ ಆಮೇಲೆ ಅದು ಓಪನ್ ಆದ 1-2 ತಿಂಗಳಲ್ಲಿ ಲೇಔಟಲ್ಲೇ ಬಂದು ಕುಡಿದು ಅಲ್ಲಿ ಬಾಟ್ಲಿಗಳೆಲ್ಲ ಹೊಡೆದು, ಯಾಕೆ ಇಲ್ಲಿ ರೋಡಲ್ಲಿ ಹೊಡಿತೀರ ಅಂತ ಕೇಳೋದವ್ರಿಗೆ ಅವ್ರನ್ನೇ ಹಿಡ್ಕೊಂಡು ಹೊಡೆದು, ಅದು ಕೂಡ ಕಂಪ್ಲೇಂಟ್ ಮಾಡಿದ್ದು. ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಹೀಗಾಗಿ ಅಲ್ಲಿ ಈಗಾಗಲೇ ಟ್ರಾಫಿಕ್ ಅಲ್ಲದೆ ಜೊತೆಗೆ ಎಲ್ಲೆಲ್ಲಿರೋ ಗಾಡಿಗಳು ತಂದು ರೋಡಲ್ಲಿ ಸುಮ್ಮನೆ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಅದನ್ನು ಕೇಳೋರು ಏನು ನಿಮಗೆ ಬರ್ಕೊಟ್ಟಿದ್ದಾರೆ ಇದು ಅಂತ ಕೇಳೋರಾಗಿದ್ದಾರೆ. ಜೊತೆಗೆ ಈ ರೀತಿ ಏನೇ ಒಂದು ಕೆಲಸ ಮಾಡೋಕ್ಕೆ ಅಂತ ಹೋದರೆ ನಮಗೆ ಅಲ್ಲಿ ಯಾರು ಸಪೋರ್ಟ್ ಮಾಡೋರು ಇರಲ್ಲ, ಅದು ಹೇಳ್ತೀವಿ. ಮತ್ತು ಇನ್ನೊಂದೇನಾಯಿತು, ಆಮೇಲೆ ಕೊಟ್ಟಿಗೆಪಾಳ್ಯ ಬಸ್ ಸ್ಟ್ಯಾಂಡಲ್ಲಿ ನಾನು 5 ತಿಂಗಳ ಹಿಂದೆ ಹೊಸದಾಗಿ ಒಂದು ಫೋನ್ ತೊಗೊಂಡು ಅರ್ಜೆಂಟಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಹೋದೆ, ಬಸ್ ಹತ್ತಿದ ಕೂಡಲೇ ಒಳಗೆ ಹೋಗೋಷ್ಟರಲ್ಲಿ ನನ್ನ ಫೋನ್ ಮಾಡೋದು. ಅದರ ಬಗ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಲೆಟ್ರ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆದರೆ ಇಲ್ಲಿವರೆಗೂ ಅದನ್ನು ಏನು ಮಾಡಿಲ್ಲ. ಹೀಗಾಗಿ ಅಲ್ಲಿ ಆದಷ್ಟು ಅಲ್ಲಿ ಈ ಹುಡುಗರ ಗಲಾಟೆ ಜಾಸ್ತಿ ಇದೆ. ಯಾವಲ್ಲಂದ್ರೆ ಹೋಗಲು ಬಂದು ಆ ರೋಡ್ಗಳಲ್ಲಿ ಬಾಟಲ್ಗಳೆಲ್ಲ ಹಾಕಿ ಏನಂದ್ರೆ ತಿಂದು ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾಯಿದ್ರು. ಅದು ದೇವಸ್ಥಾನ ಮುಂದುಗಡೆದು ಸುಂಕದಕಟ್ಟೆ TNT ಲೇಔಟ್. ಇದರ ಸುತ್ತಲೂ ಇಲ್ಲಿ ಅಶ್ವತ್ಥ ನಗರ, ಶ್ರೀನಿವಾಸ ನಗರ, ಮುತ್ತುರಾಯ ಸ್ವಾಮಿ ಲೇಔಟು, ಇದು ಸುತ್ತಲೂ ಆ ಬಡಾವಣೆಗಳೆಲ್ಲ ಅಲ್ಲಿಗೆ ಜಂಕ್ಷನ್ ಥರ ಇದೆ. ಅವೆಲ್ಲ ಸೇರಿ ನಾನು ಒಂದು ಲೆಟ್ರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಇದು ಮಾಡಬೇಕು. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಲೈಸೆನ್ಸ್ ಕೊಡೋದನ್ನು ಯಾವ ವಿಧಾನದಲ್ಲಿ ಕೊಡ್ತಾರೆ ಮತ್ತು ಯಾವ್ಯಾವ ರೂಲ್ಸಲ್ಲಿ ಕೊಡ್ತಾರೆ, ಆ ರೂಲ್ಸ್ ನೋಡ್ಕೊಂಡು ಕೊಟ್ಟಿರ್ತಾರೆ. ನಾವು ಕೊಟ್ಟಿರೋ ಲೈಸೆನ್ಸನ್ನು ನಾವು ಕ್ಯಾನ್ಸಲ್ ಮಾಡಿ ಅಥವಾ ಇನ್ನೊಂದು ಮಾಡಲಿಕ್ಕೆ ಪೊಲೀಸ್ ಇಲಾಖೆಗಾಗಲಿ ಇನ್ನೊಬ್ರಿಗಾಗಲಿ ಆಗೋದಿಲ್ಲ. ಅಲ್ಲ, ಕೂತ್ಕೊಳ್ಳಿ, ಉತ್ತರ ಹೇಳ್ಬಿಡ್ತೀವಿ. ಆದರೆ ಆ ಕುಡಿದು ಏನು ಗಲಾಟೆ ಮಾಡ್ತಾರೆ ಅಥವಾ ನಿಮ್ಮ ಮನೆ ಹತ್ರ ಏನು ತೊಂದರೆ ಆಗುತ್ತೆ ಅದಕ್ಕೆ ನಾವು ಸ್ಪಂದಿಸ್ಬೋದು. ನೀವು ಯಾವುದೇ ಸಮಯದಲ್ಲಿ ಆ ರೀತಿ ಕಂಡು ಬಂದಾಗ ನೀವು ಅವ್ರ ಜೊತೆ ಇನ್ವಾಲ್ವ್ ಆಗೋಕ್ಕೆ ಜಗಳ ಮಾಡೋದಕ್ಕೆ ಹೋಗ್ಬಿಡಿ. ನೀವು ನೋಡಿದಾಗ ಅಲ್ಲಿ ಕೂತಿರ್ತಾರೆ ಅಂದರೆ 112 ಡಯಲ್ ಮಾಡಿ, ನಮ್ಮ ಪೊಲೀಸವರು ನಾವಲ್ಲಿ ಬಂದು ಸ್ಪಾಟಲ್ಲಿ ಅವ್ರಿಗೆ ಏನು ಕೇರ್ ತೊಗೊಳ್ಕೊ ತೊಗೊಳ್ತೀವಿ. ಬರೀ ಬಾಯಿ ಮಾತಲ್ಲಿ ಹೇಳಿ ಕಳಿಸಲ್ಲ. ಒಂದೊಂದು ಸಲ ಆ ಥರ ಕೂತವರು ಹೊರಗಡೆ ಕೂತು ಕುಡಿಯೋರಿಗೆ ಕೇಸು, ಮತ್ತು ವೈನ್ ಸ್ಟೋರ್ ಇದ್ದರೆ ಆಚೆ ಕಡೆಗೆ ಡ್ರಿಂಕ್ಸ್ ಬಾಟ್ಲ್ ಕೊಡ್ಬೋದು. ಅದೇ ಬಾರ್ ಅವನು ಆಚೆ ಕಡೆ ಮಾರೋ ಹಾಗಿಲ್ಲ. ಆ ಥರ ಮಾರ್ತಾ ಇದ್ದಾನೆ ಅಂದರೆ ಅವನ ಮೇಲೆ ಲೈಸೆನ್ಸ್ ವೈಲೇಷನ್ ಕೇಸ್ ಮಾಡ್ಬೋದು. ಮತ್ತು ಬೆಳಗ್ಗೆ 10 ಗಂಟೆಗಿಂತ ಮುಂಚೆ ಯಾವ್ದಾದ್ರು ಬಾರ್ ವೈನ್ ಸ್ಟೋರ್ ಓಪನ್ ಮಾಡಿದೆ ಅಂದರೆ ನೀವು ಕಂಪ್ಲೇಂಟ್ ಹೇಳಿ. ಅವ್ರ ಮೇಲೆ ಆಲ್ರೆಡಿ ಒಂದು 5-6 ಕೇಸ್ ಮಾಡಿದ್ದೀವಿ ನಾವು, ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ ಅಂತೇಳಿ. ಮತ್ತು ರಾತ್ರಿ ಒಂದು ಸಮಯ ಇದೆ, ಬಾರಿಗಾದರೆ 1 ಗಂಟೆ, ವೈನ್ ಸ್ಟೋರಿಗಾದರೆ 11 ಗಂಟೆನಾ 11 o'clock, ಅಲ್ಲಿವರೆಗೂ ಅದು ಬಿಟ್ಟು ಮೀರಿ ಮಾಡಿದರೆ ನಾವು ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ಮಾಡ್ತೀವಿ. ಈ ಆ್ಯಕ್ಷನ್ಗಳನ್ನ ತೊಗೋಬೋದು.
ಇನ್ನು ನಿಮ್ಮ ಫೋನ್ ಕಳ್ತನ ಆಗಿರೋ ವಿಚಾರವಾಗಿ ಕೊಟ್ಟಿಗೆಪಾಳ್ಯದಲ್ಲಿ ಪಿಕ್ ಪಾಕೆಟ್ ಆಗಿರೋದಕ್ಕೆ ಫೋನನ್ನು ನಾವು CIR ಪೋರ್ಟಲ್ ಕದ್ದಿರೋರ್ದು CIR ಪೋರ್ಟಲ್ ಹಾಕಿರ್ತೀವಿ. ಅದು ಮರುಬಳಕೆ ಆದರೆ ನಮಗೆ ತಿಳಿದು ಬರುತ್ತೆ, ನೋಡ್ತೀವಿ. ಅಂದರೆ ಕೊಟ್ಟಿಗೆಪಾಳ್ಯದಲ್ಲಿ ಆ ಬಸ್ ಸ್ಟ್ಯಾಂಡ್ಗಳ ಹತ್ರ ಮೆನ್ನನ್ನು ಹಾಕಿ ಆ ಕಳ್ಳರನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬೇರೆದು ಯಾವ್ದಾದ್ರು ನೇರವಾಗಿ ನಿಮ್ಗೆ ತೊಂದರೆ ಆಗ್ತಿದ್ರೆ ನೀವು ಅವ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ, ನಮಗೆ ನೇರವಾಗಿ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾವು ಸ್ಪಂದಿಸ್ತೀವಿ ಅದಕ್ಕೆ. ನೋಡಿ, ಇವಾಗ ಬಾರ್ ಎದುರುಗಡೆ ಸ್ಕೂಲ್ ಓಪನ್ ಆಗ್ಬೋದು, ಸ್ಕೂಲ್ ಎದುರುಗಡೆ ಹೊಸ ಬಾರ್ ಓಪನ್ ಆಗ್ಲಿಕ್ಕಾಗಲ್ಲ. ಇವಾಗ ಅಲ್ಲ ನೀವು ಕೇಳಿಸ್ಕೊಳ್ಳಿ, ಅದನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಆನ್ಸರ್ ಮಾಡ್ತಾರೆ. ನಾನು ಬಾರ್ ಓಪನ್ ಮಾಡೋದಕ್ಕೆ ಏನು ರೂಲ್ಸು, ಸ್ಕೂಲ್ ಓಪನ್ ಮಾಡೋದಕ್ಕೆ ಏನು ರೂಲ್ಸು ನಾನು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಕ್ವಶನ್ ಕೇಳಿ ಅದಕ್ಕೆ ಉತ್ತರ ತಗೋಬೇಕು. ಆದರೆ ಒಂದು ಸ್ಕೂಲು 100 ಮೀಟರ್ ಎದುರುಗಡೆ ಇತ್ತು ಮುಂಚೆನೇ ಅಂದರೆ ಅದರ ಎದುರುಗಡೆ ಬಾರ್ ವೈನ್ ಸ್ಟೋರ್ ಕೊಡಬಾರ್ದು ಅನ್ನೋ ರೂಲ್ಸ್ ನಮಗೆ ಗೊತ್ತಿದೆ. ಆದರೆ ಮುಂಚೆನೇ ಬಾರ್ ಇದ್ದು ಆಮೇಲೆ ಎದುರುಗಡೆ ಸ್ಕೂಲ್ ಓಪನ್ ಆದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಬಾರವ್ನು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಕೂಲ್ ಆಮೇಲೆ ಓಪನ್ ಆಗಿದೆ ಅಂತ. ಇವಾಗ ಬೆಂಗಳೂರು ಸಿಟಿಯಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅಂದರೆ, ಆ್ಯಕ್ಚುಯಲ್ ಸ್ಕೂಲ್ ಮಾಡಬೇಕು ಅಂದರೆ ಇಷ್ಟು ಗ್ರೌಂಡ್ ಇರಬೇಕು, ಇಷ್ಟು ಸೇಫ್ಟಿ ಇರಬೇಕು, ಅದೆಲ್ಲ ಬೆಂಗಳೂರು ಸಿಟಿಗೆ ಅಪ್ಲೈ ಆಗಲ್ಲ. ಏನಕ್ಕೆ ಇಲ್ಲಿ ಜನಸಾಂದ್ರತೆ ಜಾಸ್ತಿ ಮತ್ತು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅದು ತಕ್ಕನಂಗೆ ಎಜುಕೇಷನ್ ಕೊಡಬೇಕು ಅಂತೇಳಿ ಒಂದಷ್ಟು ರೂಲ್ಸ್ ವೇರಿಯೇಷನ್ಸ್ಗಳಾಗ್ತವೆ. ಅದೆಲ್ಲ ಆ ಇಲಾಖೆಯವ್ರನ್ನೇ ಕೇಳಬೇಕು. ಆದರೆ ನಿಮಗೆ ಅವರಿಂದ ಏನು ತೊಂದರೆ ಆಗ್ತಿದೆ ಅದಕ್ಕೆ ನಾವು ಸ್ಪಂದಿಸ್ತೀವಿ. ತೊಂದರೆ ಆಗೋದ್ರ ವಿಚಾರವಾಗಿ ನಾವು ಬಂದು ಸ್ಪಂದಿಸ್ತೀವಿ. ಅದ್ರ ಬಗ್ಗೆ ಯಾರೂ ಇಲ್ಲ ಅನ್ಕೋಬೇಡಿ, 112 ಡಯಲ್ ಮಾಡಿ ನಾವು ಬರ್ತೀವಿ. ಥ್ಯಾಂಕ್ ಯು ರಾಮಕೃಷ್ಣ ರೆಡ್ಡಿ ಅವರೇ. ನೋಡಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಂಬರ್ ನೋಟ್ ಮಾಡ್ಕೊಳ್ಳಿ. ಪೊಲೀಸ್ ಇನ್ಸ್ಪೆಕ್ಟರ್ ಕಾಮಾಕ್ಷಿಪಾಳ್ಯ 9480801728 ನೇರವಾಗಿ ನನಗೆ ಫೋನ್ ಮಾಡ್ಬೋದು. ಅದ್ರ ಜೊತೆಗೆ ಸ್ಟೇಷನ್ ನಂಬರು ಬರ್ಕೊಳ್ಳಿ. ಇನ್ಸ್ಪೆಕ್ಟರ್ ಕಾಮಾಕ್ಷಿಪಾಳ್ಯ ನಂಬರ್ ಇದು ಅಫಿಷಿಯಲ್ ನಂಬರು 9480801728 9480801728 ಇದು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಂಬರು. ಮತ್ತು ಸ್ಟೇಷನ್ ನಂಬರ್ ನೋಟ್ ಮಾಡ್ಕೊಳ್ಳಿ 08022942517 08022942517 ಸ್ಟೇಷನ್ ನಂಬರು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಫೋನ್ ಮಾಡಿ. ಇನ್ಸ್ಪೆಕ್ಟರ್ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ, 9480801728. ಇದು ಎಲ್ಲಕ್ಕಿಂತ ತುಂಬ ಈಸಿ ಅಂದರೆ 112 ನೇರವಾಗಿ ಫೋನ್ ಮಾಡಿದ್ರೆ ಲೊಕೇಶನ್ ಇರ್ತದೆ, ಮಾಸ್ಟರ್ ಕಂಟ್ರೋಲಿಂದ ಅದು ಲೊಕೇಶನ್ ಹೋಗ್ತದೆ. ಯಾರು ಏನು ಹೊಯ್ಸಳಾರಿಗೆ ಕೂಡಲೇ ವಿತಿನ್ 7 ಮಿನಿಟ್ಸು ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗೆ ನಿಮ್ದೇನು ಸಮಸ್ಯೆ ಇದೆ ಅಲ್ಲಿಗೆ ರೀಚ್ ಆಗ್ತದೆ. ಯಾವುದೇ ಇದು ಕೂಡಲೇ 112 ಫೋನ್ ಮಾಡಿ. ಸೊಲ್ಲಾಪುರದ ಒಂದು ದೇವಸ್ಥಾನಕ್ಕೆ ಹೋಗೋ ರೋಡ್ ಇದೆ ನಮ್ಮನೆ ಹತ್ರ, ಚೆನ್ನಕೇಶ್ವರ ಬೇಕ್ರಿ ಹತ್ರ. ಚೆನ್ನಕೇಶ್ವರ ಬೇಕ್ರಿ ಹತ್ರ ಫುಲ್ಲು 2 ವೀಲರ್ಗಳು ಹಾಕ್ತಾರೆ. 2 ವೀಲರ್ ಫುಲ್ಲು ಒಳಗಡೆ ಹೋಗ್ಲಿಕ್ಕೆ ಜಾಗ ಇರಲ್ಲ ನಮಗೆ. ಅದ್ರ ಮುಂದೆ ಹೋದರೆ ಹೂವಿನ ಮಾರ್ಕೆಟ್. ಇದು ಮೊದಲು ಕಂಪ್ಲೇಂಟ್ ಆಗಿದೆ, ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೂವಿನ ಮಾರ್ಕೆಟ್ನವರು 12 ಗಂಟೆಗೆ ಬೇರೆ ಕಡೆಯಿಂದೆಲ್ಲ ಹೂ ಬರುತ್ತೆ. ರೋಡ್ ಇರೋದೇ ಚಿಕ್ಕದು, ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ. ಇರೋ ಗಾಡಿಗಳೆಲ್ಲ ಬಂದ್ಬಿಡ್ತವೆ. ನಮ್ಮ ಮನೆಗೆ ಹೋಗ್ಲಿಕ್ಕೆ ಜಾಗನೇ ಆಗಲ್ಲ. ಆಮೇಲೆ ದಯಾರ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಪಕ್ಕದಿಂದ ಹೋಗ್ಬೇಕು ನಾವು. ಇಲ್ಲಿ ಬಂದಿರೋ ಗಾಡಿಗಳೆಲ್ಲ ಅಲ್ಲಿ ತಗೊಂಡು ಹಾಕ್ತಾರೆ. ಈ ರೋಡಲ್ಲೂ ಫುಲ್ಲು, ಅಲ್ಲೂ ಫುಲ್ಲು. ನಾವು ಹೋಗ್ಬೇಕಾದ್ರೆ ಈ ಪೈಪ್ಲೈನಿಂದ ಸುತ್ಕೊಂಡು ಹೋಗ್ಬೇಕು ಮನೆಗೆ. ತುಂಬ ತೊಂದರೆ ಆಗ್ತಾ ಇದೆ. ಹೋದ ಸಾರಿ ಹೇಳಿದ್ದೆ ನಾನು, ಅವರಿಗೆ ಒಂದು ಲೈನ್ ಹಾಕ್ಕೊಟ್ಬಿಡಿ, ಅವರು ಬಡವರು ವ್ಯಾಪಾರ ಮಾಡ್ಕೊಳ್ಳಿ, ಆ ಲೈನ್ ಒಳಗಡೆ ಇರಲಿ ಅಂತ. ಲೈನ್ ಒಳಗಡೆ ಇರೋದೇ ಇಲ್ಲ, ವ್ಯಾಪಾರ ಮಾಡೋರು ಇರೋದಿಲ್ಲ, ತೊಗೊಳ್ಲಿಕ್ಕೆ ಬಂದವರು ಗಾಡಿ ಅಲ್ಲೇ ನಿಲ್ಲಿಸ್ಕೊತಾರೆ. ತುಂಬ ತೊಂದರೆ ಆಗ್ತಾ ಇದೆ. ಈಗ ನೀವು ಹೇಳಿದ ಸಮಸ್ಯೆ ನಾವು ಕೇಳಿದ್ದೀವಿ. ಅಲ್ಲಿ 2 ವೀಲರು ನಿಲ್ಲಿಸ್ತಾರೆ. ನೀವು ಸಾರ್ವಜನಿಕರು ಎಲ್ಲ ಹೂವಾಗಲೂ ಫುಟ್ಪಾತ್ ಮೇಲೆ ರೋಡ್ಗೆ ಬಂದ್ಬಿಡ್ತೀರಾ. ಅದಕ್ಕೆ ನಾಳೆ ನಾವು ಒಂದು ಪಟ್ಟಿ ಮಾಡ್ತೀವಿ, ವೈಟ್ ಪಟ್ಟಿ. ಹೋದ ಸಾರಿ ಮೀಟಿಂಗಲ್ಲೇ ಹೇಳಿದ್ದೆ ನಾನು, ಶ್ರೀಮಂತ ದೇವಸ್ಥಾನ ಅವತ್ತು ಹೇಳಿದ್ದೀವಿ. ಅವರು ಬಡವರು ಅವ್ರನ್ನ ಬಳಸಿ ಅಂತ ಹೇಳೋದಿಲ್ಲ, ಒಂದು ಲೈನ್ ಹಾಕ್ಬಿಡಿ, ಲೈನ್ ಒಳಗಡೆ ಇರಲಿ, ಒಂದು ಸ್ವಲ್ಪ ಜಾಗ ಬಿಡಲಿ ನಮಗೆ. ಆ ಲೈನ್ ಹಾಕೋತಾರೆ. ಅಂಗಡಿ ಇರೋರು ರೋಡ್ ಗಾಡಿ ಹಾಕೋತಾರೆ, ಅಂಗಡಿ ಇಲ್ಲೇ ಇರೋರು ರೋಡಲ್ಲಿ ಇರ್ತಾರೆ. ಈಗ ನೀವು ಹೇಳಿದ ಸಮಸ್ಯೆ ನಾವು ಪಾಲಿಸ್ತೀವಿ. ಈಗ ಒಂದು ವಾರ ಟೈಮ್ ಕೊಡಿ, ಆ ಕಡೆ ಈ ಕಡೆ ಎರಡೂ ವೈಟ್ ಪಟ್ಟಿ ಹಾಕ್ಸ್ತೀವಿ. ಈಗ ನಾವು ಬರ್ತೀವಿ, ಲ್ಯಾಂಡ್ ಆರ್ಡರ್ ಅವರು ಅವ್ರ ಜೊತೆ ನಿಂತ್ಕೋತೀವಿ. ಆ ಒಂದು ವೈಟ್ ಪಟ್ಟಿ ತಗೊಂಡು ಎಲ್ಲರೂ ಡಿಸೈಡ್ ಮಾಡಿ. ಅಲ್ಲ, ಅವ್ರಿಗೆ ಫುಟ್ಪಾತಿಂದ ಆಚೆ ಬಿಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರ ವ್ಯಾಪಾರ ಫುಟ್ಪಾತ್ ಮೇಲೆ ಅಲ್ಲ, ಫುಟ್ಪಾತ್ ಮಧ್ಯಕ್ಕೆ. ಆಮೇಲೆ ಜನ ನಿಂತ್ಕೊಂಡಾಗ ಫುಟ್ಪಾತಿನ ಕೆಳಗಡೆ ನಿಲ್ಬಾರ್ದು ವ್ಯಾಪಾರ ಮಾಡೋದಕ್ಕೆ, ಫುಟ್ಪಾತ್ ಮೇಲೆ ನಿಂತ್ಕೋಬೇಕು. ಆ ಥರ ಜಾಗ ನೋಡಿ ಟ್ರಾಫಿಕ್ ಅವರು ನಮ್ಮವರು ನಿಂತ್ಕೊಂಡು ಒಂದು ವೈಟ್ ಪಟ್ಟಿ ಹಾಕ್ತೀವಿ. ಆ ವೈಟ್ ಪಟ್ಟಿ ಮಾರ್ಕ್ ಒಳಗಡೆ ನಿಂತ್ಕೋಬೇಕು. ಜನನೂ ಪ್ರಶ್ನೆ ಕೇಳ್ಬೋದು. ಆ ಥರ ಅವರು ಫಾಲೋ ಮಾಡ್ತಿಲ್ಲ ಅಂದರೆ ನಮಗೂ ಫೋನ್ ಮಾಡ್ಬೋದು. ಆ ರೀತಿ ಒಂದು ಮಾಡ್ತೀವಿ. ಮತ್ತು ನೀವು ಇವಾಗ ಏನು ಪೆಟ್ರೋಲ್ ಬಂಕ್ ಪಕ್ಕ ಮತ್ತು ಜಾಗ ನಿಲ್ಲಿಸ್ತಾ ಇರೋದ್ರ ಬಗ್ಗೆ ಟ್ರಾಫಿಕ್ ಅವರು 2 ದಿನ ನಿಂತ್ಕೊಂಡು ಎಲ್ಲ ಟೋ ಮಾಡಿಬಿಟ್ರೆ
ಒಂದು 10 ಗಾಡಿ ಟೋ ಮಾಡಿದ್ರೆ ಎತ್ಕೊಂಡು ಹೋದ್ರೆ ಬುದ್ಧಿ ಕಲಿತಾರೆ, ಬರೋದಿಲ್ಲ ಇನ್ನೊಂದ್ಸತಿ ನಿಲ್ಸಲ್ಲ. ಅಲ್ಲಿ ನಿಲ್ಸೋರೇ ನಿಲ್ಲಿಸ್ತಾರೆ 90%. ಹೊಸಬ್ರು ಬಂದು ನಿಲ್ಸಲ್ಲ. ಈಗ 90% ವ್ಯಾಪಾರ ಮಾಡೋದು ನಿಲ್ಲಿಸ್ತಾರೆ. 10 ಗಾಡಿ ಎತ್ಕೊಂಡ್ಬಿಡಿ, ಅವ್ರು ದಾರಿಗೆ ಬರ್ತಾರೆ. 10 ಗಾಡಿ ಆಯಿತು. ಈಗ ಅದನ್ನು ತಗೊಂಬಂದು ನಿಲ್ಸೋರು ಜನರೇ, ಆದರೆ ಒಂದು 10 ಗಾಡಿ ಎತ್ಕೊಂಡು ಹೋಗಿ ಬುದ್ಧಿ ಕಲಿಸ್ತೀವಿ ಬಿಡಿ. ಇನ್ನೇನೋ ಹೇಳ್ತವ್ರ ಪಕ್ಕದಿಂದ ಮೆಲ್ಲಿಗೆ ಹೇಳಿ. ಥ್ಯಾಂಕ್ ಯು ಸುಮಿತ್ರಮ್ಮ ಅವರೇ. ನೀವೇ ಮಾತಾಡ್ಬೋದು, ಮಧ್ಯದಲ್ಲಿ ಹೇಳೋದಿಲ್ಲ. ನೆಕ್ಸ್ಟು ಈಗ ಏನು ಹೆಸರು ಕೊಟ್ಟಿಲ್ಲ ಸರ್, ಮುರಳಿ ಅಂತ ಕೆಬ್ಬೆಳ ಗಾಯತ್ರಿ ದೇವಸ್ಥಾನ ಅಂತ ಹೇಳಿದ್ದು. ಮುರಳಿ ಅಂತ ಸರ್ ಆನ್ ಮಾಡೋದು. ಲ್ಯಾಂಡ್ ಬಗ್ಗೆ ತೊಂದರೆ ಇಲ್ಲ ಸರ್, ಆರಾಮಾಗಿದೆ. ನಮ್ಮ ಕಂಪ್ಲೇಂಟ್ಸ್ ಎಲ್ಲ ಕಡಿಮೆ ಆಗಿದೆ. ಇನ್ನು 18 ವರ್ಷದ ಒಳಗೆ ಇರೋ ಹುಡುಗರು ತುಂಬ ಗಾಡಿ ಓಡಿಸ್ತಾರೆ. ಆಮೇಲೆ ಸ್ಕೂಲ್ ಬಿಡೋಕ್ಕೆ 5% ಪ್ರತಿಯೊಬ್ಬರು ಮಕ್ಕಳು ಬಿಡಿಸ್ಕೊಂಡು ಈ ಸುದ್ದಿಪೇಟೆಯಿಂದ ಏನೋ ಏನು ಬಿಟ್ಟು ಕೊಡ್ತೀರಿ ಆಗೋದು. ಗಾಡಿಯಲ್ಲಿ 10 ಜನ 15 ಜನ ಇರ್ತಾರೆ, ಅಷ್ಟು ಜನ ಆಗ್ತಾರೆ. ಆಮೇಲೆ ಅವರು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಇವರೆಲ್ಲ ಬೆಳಗ್ಗೆ ಮಾಲಿಗೆ ಕೊಟ್ಟಿರ್ತಾರೆ. ಟ್ರಾಫಿಕ್ ಇಲ್ಲಿವರೆಗೆ ರೋಡ್ ಬಂದೇ ಇಲ್ಲ ಸರ್. ಲಾಸ್ಟ್ ಟೈಮ್ ಇದು ಸೇರಿ ಹೆಸರುಗಳಿದೆ, ನಾಗೇಶ್ ಬಸ್ಸುಗಳು ಫೋನ್ ಮಾಡಿದ್ದಾರೆ ಸರ್. ಮೇನ್ ರೋಡಲ್ಲೇ TT ಬಸ್ಗಳು ಆಗ್ತಾರೆ. ಒಂದು ಬಸ್ ಪಾಸ್ ಆಗಲ್ಲ, ಬಸ್ಸು ಆಟೋ ಪಾಸ್ ಆಗ್ತದೆ. ಸ್ಕೂಲು ಬೆಳಗ್ಗೆ ತೊಂದರೆ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಅವೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಗಾಡಿ ಮುಂದೆ ಸುಮ್ಮನೆ ನಾವು ಕಾರ್ ಸ್ಕ್ರಾಚ್ ಮಾಡೋದು, ಬೈಕ್ ಗಡ್ಡಾಗಿ ಮಾಡ್ತಾರೆ. ಟ್ರಾಫಿಕ್ ಅದು ಇರಬೇಕು ಸರ್. ಇಡೀ ಕಂಪ್ಲೀಟ್ ರೋಡ್ ಡೆಡ್ ಏನಿದೆ ಚಂದ್ರಶೇಖರ್ ಲೇಔಟಲ್ಲೂ ಬಂದಿದೆ ಸರ್. ಆಮೇಲೆ ಎಲ್ಲ 18 ವರ್ಷಗಳಿಗೆ ತುಂಬ ಇದೆ ಬೈಕ್ಗಳು ಮಾಸ್ಟರ್ಗಳು. 2 ಸಲ ನಾವು ಭೇಟಿ ಕೊಡೋದು 4 ಸಲ ಚೆಕ್ ಮಾಡಿದ್ವಿ. ಅವರು ಹೇಳಿದ್ದಾರೆ ಅದೊಂದು ಇಲ್ಲ, ನೀವು ಹೇಳಿದ್ರಲ್ಲ ಈಗ ಅಲ್ಲಿ ನಮ್ಮ ಪೊಲೀಸರು ಹಾಕ್ಬೇಕಾ? ಇದು ಸೇರಿ 3-4 ಸಲ ಕಂಪ್ಲೇಂಟ್ ಮಾಡಿದ್ವಿ ಸರ್. ನಿಮ್ಮ ಟ್ರಾಫಿಕಲ್ಲಿ ಒಬ್ಬರು ಆಟೋದೊಂದು ಇದೆಯಲ್ಲ, ಏನು ಮಾಡಲ್ಲ. ಆಮೇಲೆ ರೋಡ್ಗೆ ಬರೋಲ್ಲ ಸರ್. ಇಲ್ಲಿವರೆಗೂ ಟ್ರಾಫಿಕ್ ನೋಡೇ ಇಲ್ಲ. ಲಾಸ್ಟ್ ಟೈಮ್ ಇಂಡಸ್ಟ್ರಿ ಕಂಪ್ಲೇಂಟ್ ಆಗಿ ಆಕ್ಸಿಡೆಂಟ್ ಆಗಿತ್ತು, 3 ಜನ ಸ್ಪಾಟ್ ಆಗಿದ್ದು. ನಮ್ಮ ಮನೆ ಕಾಲು ರೋಡಲ್ಲಿದೆ. ಅವಾಗ ಸರ್ AC ಸೈಡ್ಗಳು ಬಂದಿದೆ, ಅದಾದ್ಮೇಲೆ ಬಂದೇ ಇಲ್ಲ ಸರ್. ಆಯ್ತಪ್ಪ, ಈಗ ನಾವು ಅಲ್ಲಿ ಪೊಲೀಸರು ಒಬ್ಬರು ಹಾಕ್ತೀವಿ, ಮತ್ತು ಮಫ್ಟಿ ನಮ್ಮ ಪೊಲೀಸರು 3 ಜನ ಹಾಕ್ತೀವಿ. ಗಾಡಿ ರಾಶಿ ಹೋಗ್ತಾರಲ್ಲ ಆ ಗಾಡಿ ಹಿಡಿಯೋಕ್ಕೆ ಮಫ್ಟಿಯಲ್ಲಿ 2 ಹಾಕ್ತೀವಿ, ಮತ್ತು ಮಾಮೂಲಿ ಡ್ರೆಸ್ಸಲ್ಲಿ ಒಬ್ಬರು ಪೀಸಿನ ಹಾಕ್ತೀವಿ. ಸರಿನಾ? ಓಕೆ ಸರ್, ಆಯಿತು. ಬೈಕ್ ಸರ್ ಎನಿ ಟೈಮ್ ಸರ್, ಅದು ಬೆಳಗ್ಗೆ ಸಂಜೆ ಇತ್ತು. ಬೈಕ್ ಸ್ಕೂಲಿಗೆ ಬರೋ ಟೈಮಲ್ಲಿ ಫ್ಯಾಕ್ಟ್ರಿಯಿಂದ ಹೋಗಿ ಆಟೋ ತೊಂದರೆ ಕೊಡ್ತಾರೆ. ಅಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಆಯ್ತು, ಸ್ಪಂದಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಮುರಳಿ ಅವರೇ. ನೆಕ್ಸ್ಟ್ ಈಗ ನೋಡಿ, ನೀವು ಎಲ್ಲ ಸಮಯದಲ್ಲೂ ಪೊಲೀಸವರು ಆ ಜಾಗಕ್ಕೆ ಹೋಗೋದಕ್ಕಾಗಲ್ಲ. ನಾವು ಮೆನ್ನಾಗ್ತೀವಿ ಅಂದರೆ ನಿಮ್ಮ ಹತ್ರ ಎಷ್ಟು ಮೆನ್ ಇರ್ತಾರೆ ಸುಮ್ಮನೆ ಇವಾಗ ಅವ್ರು ಕಣ್ಣೋರ್ಸೋದಕ್ಕೆ ಮೆನ್ನಾಗ್ತೀವಿ ಅಂದ್ಬಿಟ್ಟು ಮಾಡೋದು ಬೇಡ. ನೀವು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಹೋಗಿ ಕೆಲಸ ಮಾಡ್ತಿರೋ ಅವ್ರನ್ನ ಹಿಡಿದಾಗ ಅದನ್ನು ಒಂದು ಎಕ್ಸಾಂಪಲ್ ಮಾಡಬೇಕು. ಅವ್ರನ್ನ ಹಿಡಿದು ಅವ್ರಿಗೆ ಕೇಸ್ ಹಾಕೋದಲ್ಲೇ ಅವ್ರ ತಂದೆ ತಾಯಿ ಕರ್ಕೊಂಡ್ಬಂದು ಅವ್ರ ಮೇಲೂ ಕೇಸ್ ಮಾಡಬೇಕು. ಯಾಕಂದ್ರೆ ಅವ್ರು ಕೊಟ್ಟಿರ್ತಾರೆ ಮಕ್ಕಳಿಗೆ, ಅದು ಇದೇ ಕಾನೂನು. ನೀವು ಆ ಕೇಸ್ ಮಾಡಬೇಕು. ಅದಲ್ಲೇ ಈ ಟೆಂಪೋ ಡ್ರೈವರ್ಗಳೆಲ್ಲ ಅಡ್ಡ ನಿಲ್ಸಾಗ ಆ ಅಡ್ಡ ನಿಲ್ಸೋದಕ್ಕೆ ಆ ಸಮಯದಲ್ಲಿ ಅದನ್ನು ಫೆಸಿಲಿಟೇಟ್ ಮಾಡ್ಬೇಕು. ಅಲ್ಲ, ಗಾಡಿಗಳು ಕೂಡ ಅದಕ್ಕೆ ಫೆಸಿಲಿಟೇಟ್ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಜನ ಹೆಚ್ಚು ಎವ್ರಿ ಟೈಮ್ ಬೆನ್ನಾಗಲ್ಲ. ಒಂದ್ಸಲಿ ಆ್ಯಕ್ಷನ್ ತೊಗೊಂಡ್ರೆ ಯಾವ ಮಟ್ಟಿಗೆ ಇರಬೇಕು ಅಂದರೆ ಅವ್ರು ಇನ್ನೊಂದ್ಸಲಿ ಮಾಡೋಕ್ಕೆ ಭಯ ಬರಬೇಕು. ಆ ರೀತಿ ಆ್ಯಕ್ಷನ್. ಸರ್ ನಮಸ್ತೆ, ಪ್ರಕಾಶ್ ಅಂತ. ಇಲ್ಲಿ ಸುಮ್ಮಳ್ಳಿ ಸಿಗ್ನಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ನರಸಿಂಹನಪಳ್ಳಿ ಅಂತಿದೆ. ಅಲ್ಲಿ ಅದಕ್ಕೆ ಒಂದು ನಾರ್ತ್ ಇಂಡಿಯನ್ಸಿಂದ ಒಂದು ಸ್ವಲ್ಪ ಜನ ಹುಡುಗರು ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಅವ್ರಿಗೆ ಏನು ಮಾಡ್ತಾರೆ, ರಾತ್ರಿ ಹೊತ್ತು ಹೋದರೆ ಈ 15 ವರ್ಷದ 20 ವರ್ಷದ ಹುಡುಗರು ಫುಲ್ ಗಾಂಜಾ. ಇದಾಗಲೇ ಸುಮಾರು ಒಂದು 5-6 ವರ್ಷದಿಂದ ನಡೀತಾನೆ ಇದೆ. ನಾವು ಕರ್ಕೊಂಡೋಗಿ ಸ್ಟೇಷನ್ ಕೊಡ್ತಾನೆ ಇದ್ದೀವಿ. ಒಂದು 15-20 ಜನ ಹುಡುಗರಿದ್ದಾರೆ, ಗಾಂಜಾ ಹುಡುಗರುಗಳು. ಈ ನಾರ್ತ್ ಇಂಡಿಯನ್ ಹುಡುಗರುಗಳಿಗೆ ರಾತ್ರಿ ಹೊತ್ತು ಬಂದಾಗ ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ದುಡ್ಡಿಲ್ಲ ಅಂದರೆ ಮೊಬೈಲ್ ಕಿತ್ಕೊಳ್ಳೋದು. ಇದು ಪದೇ ನಡೀತಾನೇ ಇದೆ. ನಾವು ಕರ್ಕೊಂಡೋಗಿ ಅವ್ರನ್ನ ಸ್ಟೇಷನ್ ಕೊಡ್ತಿದ್ದೀವಿ, ಮತ್ತೆ ಅದು ಇದು ಮಾಡ್ತಾನೆ ಇದ್ದಾರೆ ಅವರು. ಇದಕ್ಕೇನಾದ್ರು ಸೊಲ್ಯೂಷನ್ ಕೊಡಬೇಕು ಅಂತ ಕೇಳ್ತಿದ್ದೀನಿ. ಅವ್ರ ಟಾರ್ಗೆಟೇ ನಾರ್ತ್ ಇಂಡಿಯನ್ ಹುಡುಗರುಗಳು. ನಾರ್ತ್ ಇಂಡಿಯನ್ ಹುಡುಗರುಗಳು ಏನಂದರೆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು. ಅವ್ರು ಬಂದು ಕಂಪ್ಲೇಂಟ್ ಕೊಡಲ್ಲ, ಸ್ಟೇಷನ್ಗೆ ಬರೋಲ್ಲ, ಕಂಪ್ಲೇಂಟ್ ಕೊಡಲ್ಲ. ಇವ್ರು ಗಾಂಜಾ ಕೇಸ್ಗೆ ಅಂತ ಗಾಂಜಾ ಹೊಡಿತಾರೆ. ಗಾಂಜಾ ಹೊಡೆದು ಮತ್ತಲ್ಲಿ ಬಂದು ಮೊಬೈಲ್ ಕಿತ್ಕೊಳ್ಳೋದು, ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು ಪದೇ ಮಾಡ್ತಾನೆ ಇದ್ದಾರೆ. ಇದಾಗಿ ಸುಮಾರು ವರ್ಷದಿಂದ. ನೀವು ಸ್ಟೇಷನ್ ಕರ್ಕೊಂಡೋಗಿ ಒಂದು ತಿಂಗಳು 2 ತಿಂಗಳು ಈ ಕಡೆ ಇರಲ್ಲ, ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಬೇರೆ ಅಡ್ಡ ಹಾಕತ್ತಾರೆ, ಬೇರೆ ಸ್ಟಾರ್ಟ್ ಮಾಡ್ತಾರೆ. ಆಯಿತು. ಆ ಸಮಯಗಳನ್ನು ನೋಡಿಕೊಂಡು ಸ್ಥಳ ಯಾವುದು ಅಂತ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ತೀವಿ. ನೀವು ಏನು ಸ್ಪಾಟ್ ಕೊಟ್ಟಿದ್ದೀರಾ ಆ ಸ್ಪಾಟ್ಗೆ ಇಟ್ಸ್ ಅ ಪ್ರಾಮಿಸ್. ಸಾಹೇಬರು ಹೇಳ್ತಾ ಇದ್ದಾರೆ, ನಾನೇ ವಿಸಿಟ್ ಮಾಡ್ತೀನಿ ಅಂದರೆ ಅವ್ರು ಹುಡುಗರು ಇದ್ದಾಗ ವಿಸಿಟ್ ಮಾಡ್ತೀನಿ ಅಂತಲ್ಲ, ಸ್ಪಾಟ್ ವಿಸಿಟ್ ಮಾಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗ್ತೀನಿ. ನಾನೇ ಪರ್ಸನಲ್ಲಾಗಿ ನೀವು ಯಾವ್ಯಾವ ಜಾಗ ಹೇಳಿದ್ರು ಎಲ್ಲ ಜಾಗಕ್ಕೂ ಬಂದು ಹೋಗ್ತೀನಿ. ಮತ್ತು ಕಿರಣ್ ಎಲ್ಲರದ್ದು ಫೋನ್ ನಂಬರ್ ತೊಗೊಳ್ಳಿ. ಇವಾಗ ಮಾತಾಡಿದವರು ನಾವು ಆ ಸ್ಪಾಟ್ ವಿಸಿಟ್ ಮಾಡಿದಾಗ ಅಲ್ಲಿಂದ ನಿಮ್ಗೆ ಫೋನ್ ಮಾಡ್ತೀನಿ. ನಾನು ಇಲ್ಲಿ ಬಂದು ನಿಂತಿದ್ದೀನಿ, ನೀವಿದ್ದರೆ ನೀವು ಬನ್ನಿ ಇಲ್ಲಿ ಅಂತ ಕರೆದು ನಿಮ್ಮ ಹತ್ರ ಮಾತಾಡಿಸಿ ಈ ಸ್ಪಾಟಿಗೆ ಬಂದಿದ್ದೀವಿ, ಈ ರೀತಿ ಪ್ರಯತ್ನ ಮಾಡ್ತೀವಿ. ನೀವು ಹೇಳಿದ್ದೆಲ್ಲ ಒಂದಷ್ಟು ಸಲ ಸಾಧ್ಯ ಇಲ್ಲದೇ ಇರ್ಬೋದು,
ಆದರೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ಮಕ್ಕಳು 15 ವರ್ಷ 16 ವರ್ಷ ವೀಲಿಂಗ್ ಮಾಡ್ತಾರೆ, ಮಕ್ಕಳು 15-16 ವರ್ಷ ಗಾಂಜಾ ಹೊಡಿತಾರೆ, ಮಕ್ಕಳು 15-16 ವರ್ಷ ಅಲ್ಲೆಲ್ಲೋ ಕೂತ್ಕೊಂಡು ಏನೋ ತಪ್ಪು ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಏನಕ್ಕೆ ಅವ್ರು ಅದನ್ನು ಮಾಡ್ತಾರೆ? ಅವರು ಬೇರೆ ಕಡೆ ಎಲ್ಲ ನೋಡಿದ್ರೆ ಗ್ರೌಂಡು ಜಾಗಗಳಿರುತ್ತೆ, ಹೋಗಿ ಆಟ ಆಡ್ತಾರೆ. ಆಟದಲ್ಲಿ ಕಳೆಯುವಂಥವ್ರು ಆಟ ಮತ್ತು ಪಾಠದಲ್ಲಿ ಕಳೆದ್ರೆ ಮಕ್ಕಳು ಸಮಯನ ಇದು ಅವ್ರ ತಲೆಗೆ ಬರೋದಿಲ್ಲ. ಸೊ ಹೆಚ್ಚಿನದಾಗಿ ಇಲ್ಲಿ ಲೀಡರ್ಸ್ಗಳು ಬಂದಿದ್ದೀರಾ ಒಂದಷ್ಟು ಜನ, ನೀವು ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಬೇಕು ನಿಮ್ಮ ಏರಿಯಾದಲ್ಲಿ. ಚಿಕ್ಕದೇ ಗಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡಿ, ಆ ಥರದ್ದು ಒಂದು ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿ. ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ಕಬಡ್ಡಿ ಮಾಡಿ, ಚಿಕ್ಕ ಸ್ಥಳದಲ್ಲೇ ಮಾಡ್ಬೋದು, ಖೋಖೋ ಮಾಡಿ. ಈ ಥರ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ರೆ ಮಕ್ಕಳು ಆ ಸ್ಪೋರ್ಟ್ಸನ್ನು ಗೆಲ್ಲೋದಕ್ಕೋಸ್ಕರ 1 ತಿಂಗಳು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಗೆದ್ದ ಮೇಲೆ ಆ ಮೋಟಿವೇಶನ್ಗೆ ಇನ್ನೊಂದು ತಿಂಗಳು ಇನ್ವಾಲ್ವ್ ಆಗ್ತಾರೆ. ಒಂದು 6 ತಿಂಗಳಿಗೊಂದ್ಸಲಿ 4 ತಿಂಗಳಿಗೊಂದ್ಸಲಿ ನೀವು ಈ ರೀತಿ ಪ್ರೋಗ್ರಾಮ್ಸ್ ಮಾಡ್ತಿದ್ರೆ ಏರಿಯಾದ ಎಲ್ಲ ಮಕ್ಕಳು ಸ್ಪೋರ್ಟ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಗಾಂಜಾ ಹೊಡೆಯೋದಾಗಲಿ, ವೀಲಿಂಗ್ ಮಾಡೋದಾಗಲಿ, ಇನ್ನೊಂದಾಗಲಿ ಅವರು ಕಾನ್ಸಂಟ್ರೇಟ್ ಮಾಡೋಲ್ಲ. ದಯವಿಟ್ಟು ಇಲ್ಲಿ ಕುಂತಿರುವಂಥ ಲೀಡರ್ಸು ಸ್ವಲ್ಪ ಒಂದು ಸ್ವಲ್ಪ ಆರ್ಗನೈಸಿಂಗ್ ಮಾಡ್ಬೋದಾದಂಥ ಕೆಪಾಸಿಟಿ ಇರೋರು ಈ ಥರದೊಂದು ಕೆಲಸವನ್ನು ಮಾಡಲಿ ಅಂತ ನಮ್ಮ ಕೋರಿಕೆ. ನಾವು ಬಂದು ನಿಮ್ಮ ಜೊತೆ ಇನ್ವಾಲ್ವ್ ಆಗ್ತೀವಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಇಲ್ಲಿ ನೀಲಗಿರಿ ತೋಪಿಂದ ಇಗ್ನಳ್ಳಿವರೆಗೂ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡೂ ಕಡೆ 2 ಕಡೆ 2 ವೀಲರ್ ಪಾರ್ಕಿಂಗ್ ಇರೋದ್ರಿಂದ ಬಸ್ಗಳು ಓಡಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ನೀಲಗಿರಿ ತೋಪಿಂದ ಇಗ್ನಳ್ಳಿವರೆಗೂ ಪ್ರತಿದಿನ ಸಂಜೆ ಮತ್ತು ಬೆಳಗ್ಗೆ ಸಖತ್ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಸಿಟಿಗಳ ಕಡೆ ಇರೋ ಥರ ಒಂದು ಕಡೆ ಪಾರ್ಕಿಂಗು, ಒಂದು ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿ ಅನುಕೂಲ ಮಾಡಿಕೊಟ್ರೆ ಇದು ಬಸ್ಗಳು ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮನವಿ. ಮತ್ತು ಇಲ್ಲಿ ಶ್ರೀಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಇಗ್ನಳ್ಳಿ ಕ್ಲಾಸು, ಮತ್ತು ವಿದ್ಯಾನಿಕೇತನ ಸ್ಕೂಲು ಮತ್ತು ಅಪೋಲೋ ಸ್ಕೂಲು ಅಂತ ಹೇಳ್ತಾ ಇದ್ದಾರೆ. ಈ ಸ್ಕೂಲ್ಗಳ ಹತ್ರ ಸ್ಕೂಲ್ ಬಿಡೋ ಟೈಮ್ಗೆ ಚೂರು ಅಕ್ಕಪಕ್ಕ, ಅದೇ ಸ್ಕೂಲ್ ಮುಂದೆ ಅಲ್ಲ, ಅಕ್ಕಪಕ್ಕ ಸಂಪರ್ಕ ರಸ್ತೆಗಳಲ್ಲಿ ಹುಡುಗರು ನಿಂತ್ಕೊಂಡು ಹುಡುಗಿನ ಚುಡಾಯಿಸೋದು ಇವೆಲ್ಲ ಆಗುತ್ತೆ. ಅಲ್ಲೊಂಚೂರು ಅದ್ರ ಕಡೆ ಗಮನ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿ ಬಾರು ರೆಸ್ಟೋರೆಂಟ್ ಜಾಸ್ತಿ ಇದೆ. ಬಾರು ರೆಸ್ಟೋರೆಂಟ್ ಬಂದ ಜಾಗದಲ್ಲಿ ಗಾಡಿಗಳು 2 ಸೈಡು ಪಾರ್ಕಿಂಗ್ ಮಾಡಿಬಿಡ್ತಾರೆ. ಅದು 1 ಸೈಡ್ ಪಾರ್ಕಿಂಗ್ ಕೊಡಬೇಕು ಅಂತ ಅವ್ರಿಗೆಲ್ಲ ಅನೌನ್ಸ್ ಮಾಡಿದ್ವಿ, 7 ಬಂದಿದ್ದೀವಿ. ಅದು 2 ಸೈಡು ನಿಲ್ಲಿಸ್ತಾರೆ. ತಿರ್ಗಾ ಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು 1 ಸೈಡ್ ಬೇಕಾದ್ರೆ ಮಾಡ್ತೀವಿ. FTR ನಮ್ಮ ಪೊಲೀಸರು ಬಂದು ಹೊಡೆದು 500,000 ರೂಪಾಯಿ ಡೈಲಿ ಒಂದು 2 ವೀಲರ್ಗೆ ಹಾಕ್ತಾನೆ ಇದ್ದಾರೆ. ತಿರ್ಗಿ ಅದೇ ಕೆಲಸ ಮಾಡ್ತಾ ಇದ್ದಾರೆ. 2 ಕಡೆ ನಿಲ್ಲಿಸ್ತಾರೆ, 2 ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ತೀವಿ. ಆದರೂ ಅದೇ ಕೆಲಸ ಮಾಡ್ತಿದ್ದಾರೆ. ನಾವು 1 ಸೈಡ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಸರ್, ನನ್ನ ಪ್ರಶ್ನೆ ಬಂದು ಬೆಸ್ಕಾಂ ಅವ್ರಿಗೆ. ಸರ್, ನನ್ನ ಪ್ರಶ್ನೆ ಬಂದು ಬೆಸ್ಕಾಂ ಅವ್ರಿಗೆ. ಇದು 5th ಮೇನ್ ರೋಡಲ್ಲಿ ಸರ್, ಕಾಮಾಕ್ಷಿಪಳ್ಳಿ 5th ಮೇನ್ ರೋಡಲ್ಲಿ ಕಂಬ ಅದು ಬಿದೋಗುತ್ತೆ. ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಬೆಸ್ಕಾಂಗೆ. ಒಂದು ಕಂಬ ಇದೆ ಸರ್, ಬಿದೋಗುತ್ತೆ. ಬಿದ್ದಾದ್ಮೇಲೆ ಆ್ಯಕ್ಷನ್ ತಗೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ, ಫೋಟೋ ಹಿಡಿದಿದ್ದೀನಿ ಸರ್. ಇದು ಆ್ಯಕ್ಚುಲಿ ನೀವು ನೋಡ್ಬೋದು ಸರ್ ಫೋಟೋ, ಅದು ಒಂಚೂರು ನೋಡಿ ಸರ್. ಅದು ಬಿದ್ದುಬಿಟ್ಟಿದೆ, ಯಾವಾಗ ಬೇಕಾದ್ರೂ ಬೀಳ್ಬೋದು ಸರ್, ಮಳೆ ಚಾನ್ಸಸ್ ಇದೆ. ಮತ್ತು ಕರೆಂಟು ಸರ್ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್, ಕರೆಂಟು ಸ್ಪಾಟಲ್ಲಿ ತೆಗೆದ್ಬಿಡ್ತಾರೆ. ಒಂದು 9 ಗಂಟೆಗೆ ತೆಗೆದ್ರೆ ಸರ್ 5 ಗಂಟೆವರೆಗೂ ಇರಲ್ಲ. ನಾವು ಹೇಳಿದ್ದೀವಿ ಅಂತ ಯಾರು ಒಬ್ಬರು ಬಂದು ಹೇಳಿರಲ್ಲ ಸರ್. ನಾವು ಬೇಕಾದ್ರೆ ಹೇಳಿದ್ರೆ ಬೆಸ್ಕಾಂ ಅವರು ಯಾರು ಕೇರೆ ಮಾಡಲ್ಲ ಸರ್. ಕಾಲ್ ಮಾಡಿದಾಗ ನಾವು ಚೆಕ್ ಮಾಡ್ತೀವಿ ರೀ ಅಂತ ಹೇಳ್ತಾರೆ ಅಷ್ಟೇ ಸರ್. ತುಂಬ ಬಿಸಿ ಮಾಡ್ಕೊತಾರೆ ಸರ್. ಆ ಬೆಸ್ಕಾಮ್ಗೆ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ ಸರ್. ಬೆಸ್ಕಾಮ್ ಅದು ನೋಡಿ ಸರ್, ಅದು ಕಂಬ ನೋಡಿ ಆ್ಯಕ್ಷನ್ ನೀವು ತೊಗೊಳ್ತೀರ ಅಂದ್ರೆ ಅದು ಬಿದ್ದ ಮೇಲೆ ಯಾರನ್ನ ಅಪಘಾತ ಆದಮೇಲೆ ನೀವು ಆ್ಯಕ್ಷನ್ ತೊಗೋತೀರಾ. ಅಯ್ಯೋ ನಮ್ಗೆ ನೋಡಿಲ್ಲ, ನಾನು ಮಾಡ್ಕೊಡ್ತೀನಿ ನೋಡಿ ಅಂತ ನೀವು ಅವಾಗ ಆ್ಯಕ್ಷನ್ ತೊಗೊತೀರಾ. ನಾವು ಇದು ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಆ ಕಂಬ ಬಿದ್ದೋಗುತ್ತೆ, ಇನ್ನೊಂದು ಇದ್ರೆ 1 ತಿಂಗಳಿದ್ರೆ ಇರ್ಬೋದು. ಫುಲ್ ಬಿರುಕ್ಬಿಟ್ಟಿದೆ ಸರ್ ಅದು ಕಂಬ ಪೂರ್ತಿ. ಸ್ಪಾಟ್ ಮಾಡ್ತೀವಿ, ಏನು ಆ್ಯಕ್ಷನ್ ರಿಪ್ಲೇಸ್ ಮಾಡೋದು ಸರ್ ದಯವಿಟ್ಟು ಮಾಡಿ ಸರ್. 5th ಮೇನು ಆ್ಯಕ್ಷನ್ ಇವತ್ತೇ ತೊಗೊಳ್ಳಿ ಸರ್, ನಾಳೆ ಅಂತ ಬೇಡ ಸರ್. ದಯವಿಟ್ಟು ಇವತ್ತೇ ತೊಗೊಳ್ಳಿ. ಏನು ಮಕ್ಕಳೆಲ್ಲ ಇರ್ತಾರೆ ಸರ್, ಆಟ ಆಡೋ ಮಕ್ಕಳೆಲ್ಲ ಇರ್ತಾರೆ, ಹೈ ಟೆನ್ಷನ್ ವೈರ್ ಇದೆ. ಏನಾದರೂ ಆಯ್ತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ರೈಟ್ ಸರ್, ರೈಟ್ ಸರ್. ಸರ್ ಇನ್ನೊಂದು ಸರ್, ಟ್ರಾಫಿಕ್ ಅಂದರೆ ಸರ್ ಸುಮ್ನಹಳ್ಳಿ ಜಂಕ್ಷನಲ್ಲಿ ಸರ್ವಿಸ್ ರೋಡು BMTC ಬಸ್ಸವರೆಲ್ಲ ಸರ್ ಏಕ್ದಮ್ ನುಗ್ತಾರೆ ಸರ್ ಸರ್ವಿಸ್ ರೋಡ್ಗೆ. ಯಾಕಂದರೆ ಡಿಪೋ ಅಲ್ಲಿದೆ ಸರ್. ಅಲ್ಲೊಂದು ನಮ್ಗೊಂದು ಯೂಟರ್ನ್ ಒಂದು ಮಾಡಿಕೊಟ್ರೆ ಸರ್ ಬಸ್ಸವ್ರು ಹಂಗೆ ಹೋಗ್ತಾರೆ. ಎಲ್ಲ ಏಕ್ದಮ್ ನುಗ್ತಾರೆ ಸರ್. ನಾವು ಎನಿ ಟೈಮ್ ಇನ್ಸಿಡೆಂಟ್ ಆಗಿದೆ ಸರ್ ಅದು ಸರ್. ಸುಮ್ನಳ್ಳಿ ಜಂಕ್ಷನ್ ಸರ್ವಿಸ್ ರೋಡ್ ಇದೆಯಲ್ಲ ಸರ್, ಡಿಪೋಗೆ ಒಂದು ಯೂಟರ್ನ್ ಸರ್. ಎಲ್ಲ ಇಲ್ಲಿ ಸರ್ವಿಸ್ ರೋಡ್ಗೆ ನುಗ್ಬಿಡ್ತಾರೆ ಸರ್ ಡೈರೆಕ್ಟಾಗಿ. ಆಪೋಸಿಟ್ ಹೋಗ್ತಾರೆ ಅಂತ ಸರ್ ಸುಮ್ನಳ್ಳಿ ಜಂಕ್ಷನ್ ಇಂದ. ಸ್ಟ್ರೈಟ್ ಬರೋದು ಅಲ್ಲಿಗೆ ಅಬ್ಸ್ಟ್ರಕ್ಷನ್ ಆಗುತ್ತೆ. ಆಲ್ರೆಡಿ ಎಲ್ಲೆಲ್ಲಿ ಯೂಟರ್ನ್ ಕೊಡ್ತೀವೋ ಆ ರೋಡ್ ಟ್ರಾಫಿಕ್, ಹೆವಿ ಟ್ರಾಫಿಕ್ ಬರೋದಕ್ಕೆ ಅಬ್ಸ್ಟ್ರಕ್ಷನ್ಗಳಾಗ್ತವೆ. ಸೊ ಅದಕ್ಕೆ ಯೂಟರ್ನ್ ಅವಾಯ್ಡ್ ಮಾಡ್ತಾರೆ. ಸರ್ವಿಸ್ ರೋಡಲ್ಲಿ ಟ್ರಾಫಿಕ್ ಕುತ್ಕೊಂಡಿದ್ರೆ ಜಾಸ್ತಿ ತೊಂದರೆ ಆಗಲ್ಲ. ಆ ಹೈ ಟ್ರಾಫಿಕ್ ತುಂಬ ವೆಹಿಕಲ್ ಹೋಗೋದು ಮೇನ್ ಕ್ಯಾರೇಜ್ ಇದೆ. BMTC ಹೋದ್ರೆ ಪರವಾಗಿಲ್ಲ ಸರ್. BMTC ಇಂದ ಕಾರ್ಗಳು ಹೋಗುತ್ತೆ ಸರ್. BMTC ಇಂದ ಕಾರ್
ರೋಡಲ್ಲಿ. ಒಂದು ಜನರ ಮಿಸ್ಕನ್ಸೆಪ್ಷನ್ ಏನಿರುತ್ತೆ, ಸರ್ವಿಸ್ ರೋಡ್ಗಳು ಒಂದೊಂದು ಕಡೆ ಮಾತ್ರ ಒನ್ ವೇ ಮಾಡಿರ್ತಾರೆ. ಮೋಸ್ಟ್ ಆಫ್ ದ ಸರ್ವಿಸ್ ರೋಡ್ಗಳು ಅದು 2 ವೇ. ನೀವು ಹಿಂಗೂ ಹೋಗ್ಬೋದು, ಹಿಂಗೂ ಬರ್ಬೋದು. ಸರ್ವಿಸ್ ರೋಡಲ್ಲಿ ಮೇನ್ ಕ್ಯಾರೇಜ್ ವೇ ಮಾತ್ರ ಡಬಲ್ ವೇ ಇರುತ್ತೆ. ಅಲ್ಲಿ ಹೋಗ್ತಾ ಇದ್ದಾನೆ ಅಂತ ಯಾರೋ ಎಷ್ಟೊಂದು ಜನ ಬೈತಾ ಇರ್ತಾರೆ, ಇವನು ಯಾವನೋ ಉಲ್ಟಾ ಬರ್ತಾ ಇದ್ದಾನೆ, ಉಲ್ಟಾ ಬರ್ಬೇಕಾದ್ರೆ ಅವ್ರೆ ಸ್ವಲ್ಪ ರೈಟಿಗೆ ಬರ್ತಾರೆ, ರೈಟಿಗೆ ಬರಬಾರ್ದು, ಲೆಫ್ಟಿಗೆ ಬಂದು ರೈಟಾಗಿ ತಗೋಬೇಕು. ಆ ಸರ್ವಿಸ್ ರೋಡು 2 ವೇನೇ. ಇಲ್ಲಿ ಸರ್ವಿಸ್ ರೋಡು ಅದು 2 ವೇ ಅಂತೆ. 2 ವೇಯಿಂದ ಹೋಗ್ಬೋದು. ಸ್ವಲ್ಪ ಅಪಘಾತ ಒಂಚೂರು ಅಲ್ಲಿ ಯಾರನ್ನ ಇದ್ರೆ ಸ್ಲೋ ಆಗುತ್ತೆ, ಆದರೆ ಆಕ್ಸಿಡೆಂಟ್ ಆಗಲ್ಲ ಯಾವುದನ್ನು. ಸರ್ ಆಯಿತು, ಅವರ ಸ್ಥಳದಲ್ಲಿ ಬಂದು ನೋಡಿ ಇನ್ನೊಂದು ಸರ್ ಮಾಡ್ಬೋದು ಸರ್. ಇನ್ನೊಂದು ನಮ್ಮ ಪೊಲೀಸವರು ತುಂಬ ಒಂದು ಫೋನ್ ಕಾಲ್ ಮಾಡಿದ್ರೆ ಅವೇರ್ನೆಸ್ದು ಒಂದು ಇವಾಗ ಬರ್ತಾ ಇದೆ ಸರ್, ಆನ್ಲೈನ್ ಫ್ರಾಡ್ದು ಇದು. ಅದು ನಮಗೆ ತುಂಬ ಖುಷಿಯಾಗಿದೆ ಸರ್. ಹೇಳಿ ಎಲ್ಲ ಇದಾಗಿದೆ. ಅದು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ದಯವಿಟ್ಟು ಎಲ್ಲರೂ ಅದಕ್ಕೆ ಒಂದು ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು. ಒಂದು ನಮ್ಮ ಪೊಲೀಸರ ಇಲಾಖೆಗೆ ಎದ್ದು ನಿಂತು ಚಪ್ಪಾಳೆ ಹೊಡೀರಿ. ದಯವಿಟ್ಟು ಕುತ್ಕೊಂಡು ಹೊಡಿಬೇಡಿ, ದಯವಿಟ್ಟು ಎದ್ದು ನಿಂತ್ಕೊಂಡು ಹೊಡೀರಿ. ಅದೊಂದು ತುಂಬ ನಮಗೆ ಗೌರವ ತರೋ ವಿಷಯ ಅದು. ಆನ್ಲೈನ್ ಫೋನ್ ಮಾಡಿದ್ರೆ ಎಲ್ಲರೂ ಫೋನ್ ಕಾಲಲ್ಲಿ ಬರುತ್ತೆ, ಆನ್ಲೈನ್ ಫ್ರಾಡ್ ಆಗಬೇಡಿ ಅಂತ. ದಯವಿಟ್ಟು ಅದಕ್ಕೆ ಯಾರು ಹೋಗಬೇಡಿ. ಅದಕ್ಕೊಂದು ಆನ್ಲೈನ್ ಫ್ರಾಡ್ ಬಗ್ಗೆ ಎಂದಲ್ಲಿ ಒಂದು 2 ನಿಮಿಷ ಹೇಳ್ತಾರೆ ಸಾಹೇಬ್ರನ್ನು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟೇಶ್ ಸರ್. ಬೆಳಿಗ್ಗೆ ಕರೆಕ್ಟಾಗಿ 7 ಗಂಟೆ ಕರೆಕ್ಟ್ ಆಗಿರ್ತಾರೆ. ಮಕ್ಕಳು ಸ್ಕೂಲ್ ಟಿಫನ್ ಕರೆಕ್ಟ್ ಆಗಿದ್ದಾರೆ. ಈಗ ಅದನ್ನ ಸಾಹೇಬರು ಮಾತಾಡಿದ್ರು. ಒಂದು ಯಾವುದೋ ಒಂದು ಲೈನು ರಿಪೇರ್ ಮಾಡಬೇಕಂತೆ ಅವರು. ಆ ಲೈನ್ ರಿಪೇರಿ ಆದರೆ ಲೋಡ್ ಶೆಡ್ಡಿಂಗ್ನ ಸ್ಟಾಪ್ ಮಾಡ್ತಾರಂತೆ. ಅಲ್ಲಿವರೆಗೆ ಅವರು ಇವಾಗ ಫ್ಯಾಕ್ಟ್ರಿದಕ್ಕೆ ಇಲ್ಲ ಹೇಳಿದ್ರು, ಅದನ್ನೇ ಹೇಳ್ತಾರೆ. ಬೇರೆ ಸಮಯಕ್ಕೆ ಮಾಡೋದಕ್ಕೆ ಸಾಹೇಬರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಜೊತೆ ಮಾತಾಡಿ ಯಾವ ಸಮಯ ಸೂಕ್ತವಾಗುತ್ತೆ, ಬೆಳಗ್ಗೆ 7 ಬಿಟ್ಟು ಬೇರೆ ಯಾವ ಸಮಯ, ಎಲ್ಲ ಕಾರಣಗಳನ್ನು ನೋಡಿ ಸಕಾರಣಗಳನ್ನು ಒಂದು ಬೇರೆ ಸಮಯ ಮಾಡಿಸೋದಕ್ಕೆ ಮಾತಾಡೋದು. ಆದರೆ ಅದನ್ನು ಸ್ಟಾಪ್ ಮಾಡ್ತಾರಂತೆ, ಲೋಡ್ ಶೆಡ್ಡಿಂಗ್ನೇ ಸ್ಟಾಪ್ ಮಾಡ್ತಾರಂತೆ. ಆ ಒಂದು ಲೈನ್ ಎಳಿಬೇಕಂತೆ ಮಧ್ಯದಲ್ಲಿ ನಾಗರಬಾವಿದು, ಅದನ್ನು ಹೇಳ್ತಾ ಇದ್ದಾರೆ. ಅದೊಂದು 10 ತಿಂಗಳಾಗ್ಬೋದು. ಬಟ್ ಅಲ್ಲಿವರೆಗೂ ಟೈಮ್ನ ಚೇಂಜ್ ಮಾಡಲಿಕ್ಕೆ ಮಾತಾಡ್ತಾರೆ. ಇನ್ಫಾರ್ಮ್ ಅಂದರೆ ಹಿಂಗೆ ಮಾಡೋದಮ್ಮ, ಇಲ್ಲ ಇನ್ಫಾರ್ಮ್ ಅಂದರೆ ಯಾವ್ದು ಮಾಡಬೇಕು, ನ್ಯೂಸ್ ಪೇಪರ್ಲ್ಲಿ ಹಾಕ್ಸಕ್ಕಿರಲ್ಲ. ಇದು ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನಿಮಗೆ 7 ಗಂಟೆಗೆ ನಾನು ಲೋಡ್ ಶೆಡ್ಡಿಂಗ್ ಮಾಡ್ತೀನಿ ಅಂತ ನ್ಯೂಸ್ ಪೇಪರ್ಲ್ಲಿ ಹಾಕಿದ್ರೆ ನೀವು 6 ಗಂಟೆಗೆ ಶುರು ಮಾಡ್ತೀರಾ ಹೇಳಿ. ಅವರು ಆ ಸಮಯದಲ್ಲಿ ಲೋಡ್ ಜಾಸ್ತಿ ಆಗ್ಬಿಡ್ತಲ್ಲ, ಅದು ಬೇಸ್ಡ್ ಆನ್ ಲೋಡು ಎಲ್ಲರೂ ಬಳಸೋಕ್ಕೆ ಶುರು ಮಾಡಿದಾಗ ಲೋಡ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗ್ಬಿಡ್ತದೆ, ಹೋಗ್ಬಿಡ್ತದೆ. ಸೊ 6 ಗಂಟೆಗೆ ಮಾಡಿದ್ರೆ ನೀವು 7 ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು 6 ಗಂಟೆಗೆ ಶುರು ಮಾಡ್ತೀರ, ಲೋಡ್ ಜಾಸ್ತಿ ಆಗುತ್ತೆ, 6 ಗಂಟೆಗೆ ಟ್ರಿಪ್ ಆಗುತ್ತೆ. ಆದ್ದರಿಂದ ಅದನ್ನು ಸಾಲ್ವ್ ಮಾಡೋದಕ್ಕೆ ಒಂದು 2 ತಿಂಗಳು ಸಮಯ ತಗೋತಾರೆ. ಲೈನ್ ಎಳಿತಾ ಇದ್ದೀವಿ, ಹೊಸ ಲೈನು ಲೋಡ್ನ ಜಾಸ್ತಿ ತಗೊಳ್ಳೋದಕ್ಕೆ ಆ ಲೈನ್ ಎಳ್ಕೊಂಡು ಸರಿ ಮಾಡ್ತೀನಿ ಅಂತ, ಅದೇ ಸೊಲ್ಯೂಷನ್. ಸರ್ ನಮಸ್ಕಾರ, ನಾನು ಮನೋಜ್ ಅಂತ ಸುಂಕದಕಟ್ಟೆಯಲ್ಲಿ ಸ್ಟೋರ್ ಇಟ್ಕೊಂಡಿದ್ದೀನಿ ಸರ್. ಡೈಲಿ ಬೆಳಗ್ಗೆ ನಮ್ಮ ಅಂಗಡಿ ಮುಂದೆ ಒಂದು 2 ಲಾರಿಯಷ್ಟು ಕಸ ಬೀಳುತ್ತೆ ಸರ್. ಈ ನಡುವೆ ತುಂಬ ಜಾಸ್ತಿ ಆಗ್ತಾ ಇದೆ. ಇದರ ವಿಷಯವಾಗಿ ಹೆಲ್ತ್ ಮತ್ತು BBMP ಎಲ್ಲರಿಗೂ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ. ಸಬ್ಜೆಕ್ಟ್ ಏನು ಹೇಳಿ? ಸಬ್ಜೆಕ್ಟು ಕಸದ್ದು BBMP. ಮತ್ತು ಅದರಿಂದ ಆ ಲಾರಿಗಳು, ಕಸ ಎತ್ತ ಲಾರಿಗಳು ರೋಡ್ಗೆ ನಿಲ್ಲುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡ್ತಿರ್ತಾರೆ. ಇನ್ನೊಂದು ಬಂದ್ಬಿಟ್ಟು ಮೈಕ್ ಯೂಸ್ ಮಾಡ್ತಾರೆ. ಎಲ್ಲ ತರಕಾರಿ ವ್ಯಾಪಾರ ಮಾಡೋದು, ಹೂವು ವ್ಯಾಪಾರ ಮಾಡೋದು. ಮುಂಚೆ ಎಲ್ಲ ಮೈಕ್ನ ಏನಾದ್ರು ಎಮರ್ಜೆನ್ಸಿ ಕೇಸ್ ಇದ್ದರೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇವಾಗ ಡೈಲಿ ರಿಪೀಟ್ ಹೇಳ್ತಾನೆ ಇರುತ್ತೆ ಮೈಕ್ ಸೆಟ್ಟು. ಅದಕ್ಕೇನು ಕಡಿವಾಣ ಆಗ್ತಿಲ್ಲ ಇಲ್ಲ. ಮತ್ತು ಟ್ರಾಫಿಕ್ಕು ಮತ್ತು ಫುಟ್ಪಾತ್ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಲೆಟ್ರ್ ಕೊಟ್ಟಿದ್ದೀವಿ. 4 ಲೆಟ್ರು ಎಲ್ಲ BBMP ಇದಕ್ಕೆಲ್ಲ ಲೆಟ್ರ್ ನಿಮ್ಮ ಕೈಗೆ ತಲುಪಿಸಿದ್ದೀವಿ. 8ನೇ ತಿಂಗಳಲ್ಲೇ ತಲುಪಿಸಿದ್ದೀವಿ, ಮತ್ತು 2ನೇ ತಿಂಗಳಲ್ಲಿ ಒಂದು ಸಲ ತಲುಪಿಸಿದ್ದೀವಿ. ಇನ್ನೂ ಅದಕ್ಕೇನು ಆ್ಯಕ್ಷನ್ ತಗೊಂಡಿಲ್ಲ. ಮತ್ತು ನೀವು ಹೇಳ್ತಾ ಇದ್ದೀರಾ ನೆಕ್ಸ್ಟ್ ನಾವು ಒಂದು ಬಾರ್ಡ್ರ್ ಹಾಕ್ತಾ ಇದ್ದೀವಿ, ಅದ್ರ ಪ್ರಕಾರ ಅವ್ರು ವ್ಯಾಪಾರ ಮಾಡ್ತಾರೆ ಅಂತ. ಇದೇ ಥರ ತರಕಾರಿ ವ್ಯಾಪಾರಿಗಳಿಗೆ ಆ ಥರ ಬಾರ್ಡ್ರ್ ಹಾಕ್ಬಿಟ್ಟು ಪಾರ್ಕ್ ಅಕ್ಕಪಕ್ಕ, ಸುಂಕದಕಟ್ಟೆ ಪಾರ್ಕ್ ಅಕ್ಕಪಕ್ಕ ಎಲ್ಲ ಬಾರ್ಡ್ರ್ ಹಾಕಿದ್ದಾರೆ. ಬಟ್ ಆ ಬಾರ್ಡ್ರ್ ಯಾರೂ ಫಾಲೋ ಮಾಡ್ತಾ ಇಲ್ಲ. ಅದಂಗೆ ಅವ್ರು ಇಷ್ಟ ಬಂದಂಗೆ ಆಚೆ ಬರ್ತಾ ಇದೆ. ಮತ್ತು ಇನ್ನೊಂದು ಟ್ರಾಫಿಕ್ ಇಂದ ಆಂಬುಲೆನ್ಸ್, ಒಂದು ದಿವಸ ನಾನು ನೋಡ್ತಾ 7 ನಿಮಿಷ ಆಂಬುಲೆನ್ಸ್ ನಿಂತಿತ್ತು. ಆಂಬುಲೆನ್ಸ್ ಪಾಸ್ ಆಗೋಕ್ಕೆ ಜಾಗ ಬಿಟ್ಟಿಲ್ಲ. 7 ನಿಮಿಷ. ನಾನು ಇದನ್ನು ರಿಪೋರ್ಟ್ ಮಾಡಿದ್ದೀನಿ, ಕಂಟ್ರೋಲ್ ರೂಮ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಸರ್. ನಮಸ್ಕಾರ, ನಾವು ಕಂದಾಯ ಇಲಾಖೆಯಿಂದ ಬಂದಿದ್ದೀವಿ. ಕಸದು ಗಣತಾಂತ್ರಿಕ ಇಂಜಿನಿಯರ್ಗೆ ನಾನು ನೋಟ್ ಮಾಡಿಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತೀನಿ ಸರ್. ಏನು ಸಮಸ್ಯೆ ಇದೆ ನೋಡಿ, ತುಂಬ ಸಮಸ್ಯೆ ಹೇಳ್ತಾ ಇದ್ದಾರೆ ನೋಡಿ. ಖಂಡಿತ ಸರ್, ನಾನು ಕಂದಾಯ ಇಲಾಖೆ ಅವರು ಕಂದಾಯದ ಏನಾರಿದ್ರೆ ಮಾತಾಡಲಿ, ನಾನು ಉತ್ತರ ಕೊಡ್ತೀನಿ. ಇವ್ರದ್ದು ನಾನು ನೋಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಮಾತಾಡಿಸಿ ಕೋಆರ್ಡಿನೇಟ್ ಮಾಡ್ತೀನಿ. ಕೊಟ್ಟಿಗೆಪಾಳ್ಯ ವಾರ್ಡಿಂದ. ಅದ್ರ ಮುಂದೆ
ಮುಂದೆ ಲೈಟ್ ಇದೆಯಾ? ಬೀದಿ ದೀಪ ಇದೆಯಾ? ಅದ್ರ ಮುಂದೆ ಇದೆಯಾ? ಬೀದಿ ದೀಪ ಇದ್ರೆ ಕಸ ಹಾಕಲ್ಲ ಅಲ್ಲಿ. ಲೆಟರ್ ಬರೆಯೋಣ. ನೀವು ಹೇಳಿದ್ದು ಇದನ್ನ ಬೇರೆ ಏನು ಕೊಟ್ಟಿದ್ದೀರಾ ಇಲ್ಲಿದು? ಇದ್ರ ಮೇಲೆ ಆಕ್ಷನ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ನಾವು. ಒಂದು ನಿಮಿಷ ಇವಾಗ ನಮ್ಮ ರೌಂಡ್ಸಲ್ಲಿ ಇರ್ತಾರೆ ಪೊಲೀಸವರು, ಅವ್ರಿಗೆ ಹೇಳಿ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಎರಡನೇದು, ನೀವು ತೆರವುಗೊಳಿಸಿ ಅಂತ ಕೊಟ್ಟಿದ್ದೀರಾ, ತೆರವುಗೊಳಿಸ್ಲಿಕ್ಕೆ ಆಗಲ್ಲ. ಅವರು ವ್ಯಾಪಾರ ಮಾಡಬೇಕು, ಅವರು ಬದುಕಬೇಕು. ಒಂದು ಲೈನ್ ಹಾಕಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಲೈನ್ ಹಾಕಿ ಹಿಂದಕ್ಕೆ ಕಳಿಸ್ತೀವಿ. ಓಕೆ, ಇಲ್ಲ ಮಾಡೋಣ, ನಾವು ಬಂದು ನೋಡೋಣ, ನಾವು ಬಂದು ನಿಂತ್ಕೊಂಡು ನೋಡೋಣ, ಇನ್ನೂ ಕರೆಸ್ತೀವಿ. ನಾವು ಅಲ್ಲಿ ಬಂದು ಕರೆದಾಗ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ಬಾರ್ದು, ಬರಬೇಕು. ಆಯ್ತು ಮನೋಹರ, ನಿಮ್ಮ ಫೋನ್ ನಂಬರ್ ಕೊಡಿ. ನೀವು ಹೇಳಿದ ವಿಚಾರ BBMP ಕೊಟ್ಕೆಪಾಳ್ಯ ವಾರ್ಡ್ ಇಂಜಿನಿಯರ್ ನಾವು ಲೆಟರ್ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲಿವರೆಗೆ ತುಂಬ ಕಾಮರ್ಸ್ಪಾಳ್ಯ ಪೊಲೀಸ್ ಠಾಣಾ ಸರಹದ್ದಿಗೆ ಸಂಬಂಧಿಸಿದಂತೆ ಹೇಳಿದ ವಿಚಾರನೇ ಹೇಳೋದು ಬೇಡ, ಬೇರೆ ಯಾವ್ದಾರ ಇದ್ರೆ ಹೇಳಿ. ಎಲ್ಲ ವಿಚಾರ ಗಮನಕ್ಕೆ ತಂದಿದ್ದಾರೆ. ಬೇರೆ ಯಾರು ಮಾತಾಡೋರು ಇದ್ದೀರಾ ಮುಂದ್ಗಡೆ ಕೂತಿರೋರು? ಅಲ್ಲಿ ಪಾರ್ಕ್ ಹತ್ರ ಒಂದು ಸಮಸ್ಯೆ ತೇರು ನಿಲ್ಲಿಸಿ, ಅದಕ್ಕೆ ಏನು ಮಾರ್ಕೆಟ್ ಇದೆ, ಫ್ಲವರ್ ಮಾರ್ಕೆಟ್, ಅಲ್ಲೂ ಜಾಗ ಮಾಡಿ ಫಸ್ಟ್ ಆ ತೇರನ್ನ ಸೆಟಲ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆ ಒಂದು ಇದು ಮಾಡಿದಾಗ ನೀವು ಬಂದು ಸ್ವಲ್ಪ ಅದೊಂದು ಮಾಡಬೇಕು. ಮತ್ತೆ ನಾವೇನು ಈಗ ಎಲ್ಲರೂ ಹೇಳಿದ್ದಾರೆ, ಅದಕ್ಕೆ ಅದೇ ವಿಷಯ ಹೇಳಿದ್ದಾರೆ. ಅವರು ಪಾಪ ಹೊಟ್ಟೆ ಮಾಡಕ್ಕೆ ಬಂದವರು. ನೆಕ್ಸ್ಟ್ ಇನ್ನೊಂದೇನಂದ್ರೆ ಒಂದು ವರ್ಷದೊಳಗಡೆ ನಮ್ಮದು ಏನು ಮೆಟ್ರೋ ರೋಡ್ ಸ್ಟಾರ್ಟ್ ಆಗುತ್ತೆ. ಮಾಧ್ಯಮ ಮೇನ್ ರೋಡು ಸಹ ಅಷ್ಟೇ ಹಳ್ಳಿ ಕಡೆಯಿಂದ ಬಂದು ಡೈಲಿ ವ್ಯಾಪಾರ ಮಾಡ್ಕೊಂಡು ಹೋಗೋದು ತುಂಬ ಜನ ಇದೆ. ಅವ್ರಿಗೂ ಸ್ವಲ್ಪ ನಿದರ್ಶನ ಸಾಹೇಬರು ರೇಪಕ್ಕದಲ್ಲಿ ಮಾಡಿದ್ದಾರೆ. ಅವರು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಅದೊಂದು ಕಚೇರಿಗಳು ಅದೊಂದು 2-3 ಕೆಲಸ ಇದೆ. ಮತ್ತು ನಂದು ವೈಯಕ್ತಿಕವಾಗಿ ನಾಯಕ್ ಸಾಹೇಬರು ಇದ್ದಾಗ ನಮ್ಮ ಮನೆ ಹತ್ರ ಒಂದೇ ಮಾಡ್ತೀವಿ ಅಂತೇಳಿ ಸಾಹೇಬರು ಒಂದು ರೋಡ್ ಬಿಡಿಸ್ಕೊಟ್ಟು, ಅದು ಇವಾಗ 2 ವೇಲೇ ಇದೆ. ರೋಡ್ ತುಂಬ ಹಾಳಾಗಿದೆ. BBMPನವರು ಯಾರು ಇದ್ರು ನಾನೇ ಕೇಳ್ತೀನಿ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನೇ ಹೆಚ್ಚು ಕಮ್ಮಿ ಒಂದು 30 ವರ್ಷ ಕಟ್ಟಿದ್ದೀನಿ. ಟಾರ್ ಹಾಕಿಲ್ಲ ಇವತ್ತು. ಒಂದೊಂದು ಅಡಿ ಇದೆ ಗುಡ್ಡಿ. ಅಲ್ಲಿ 2 ವೇಲೆ ಪಾಪ ಸಾಹೇಬರು ಹೇಳಿದ್ರು ನನಗೆ, ವೆಂಕಟೇಶ್ ಇಲ್ಲ ನಾನು ಒಂದೇ ಮಾಡ್ತೀನಿ ಅಂತ ಬೋರ್ಡು ಹಾಕಿದ್ದೆ, ಕಲ್ದಾಕ್ಬಿಟ್ಟಿದ್ರೆ 2 ವೇ ಮಾಡಿದ್ದೆ. ಅಲ್ಲಿ ಯಾರು ಮನೇಲಿ ಇರೋಕ್ಕಾಗ್ತಾ ಇಲ್ಲ. ಮತ್ತೆ ಫ್ಯಾಕ್ಟ್ರಿಗಳೆಲ್ಲ ಖಾಲಿ ಮಾಡ್ಕೊಂಡು ಖಾಲಿ. ಅದೊಂದು ಪ್ರಾಜೆಕ್ಟ್ ಸಮಸ್ಯೆ ಇದೆ. ಒಂದು 2 ವೇ ಮಾಡೋಕ್ಕಿದ್ರೆ ಯಾವ ಅವಕಾಶ ಇದ್ದರೆ ಮಾಡಲಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಸಭಾಪತಿ ಒಂದೇ 2 ಕಡೆ ಅಲ್ಲೇ ಹೋಗ್ತಾ ಇದೆ. ಅದೊಂದು ಸಮಸ್ಯೆ ಇದೆ ಸರ್. ಬೆಲ್ಲಧರ್ಮಂತಪ್ಪ ರಸ್ತೆ ಅಂತ ಬರುತ್ತೆ ಸರ್. ಬೆಲ್ಲಧರ್ಮಂತಪ್ಪ ರಸ್ತೆ ಬ್ಯಾಡಳ್ಳಿ ನಮ್ಮ ಬಾರ್ಡ್ರ್ನಲ್ಲಿ. ಅದು ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾಗ ಜನಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆ ರೋಡ್ನ ನಾನು ಇವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಟ್ಟಿದ್ದೆ ಸರ್. ಆ MLA ಅವರು ಮಂಜುನಾಥ್ ಅವರಿದ್ದರು, ಅವಾಗ ನಾನು ಅರೇಂಜ್ ಮಾಡಿದ್ದೆ ಸರ್. ಅದು ಟಾರ್ ಹಾಕಿಲ್ಲ ಅಂತ ಹೇಳ್ತಾರೆ ಸರ್, ತುಂಬ ಗುಂಡಿ ಬಿದ್ದಿತ್ತು ಸರ್. ಇವರು ಪ್ರೈವೇಟ್ ಜಾಗನ ಅವ್ರು ಬಿಟ್ಕೊಟ್ಟಿದ್ರು ಸರ್, ಅವ್ರ ಕುಟುಂಬದವರೆಲ್ಲ ರೋಡ್ಗೆ ಬಿಟ್ಕೊಟ್ಟಿದ್ರು. ಅವಕಾಶ ಕೊಡ್ತಾರೆ. ಯಾರೋ ಒಂದು ಗಾಡಿ ನಿಲ್ಲಿಸಿದ್ರೆ ಕಾರ್ನರ್ ತಿರುಗೋಣಕ್ಕಾಗಲ್ಲ, ಈ ಗಾಡಿಗಳು ಹಾಸ್ಟೆಲ್ಗೂ ತಿರುಗೋಣಕ್ಕಾಗಲ್ಲ. ಅಲ್ಲೇ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಕರೆಕ್ಟಾಗಿ ಆಗಲಿಲ್ಲ ಸರ್. ನಾವೇ ಪರ್ಚೇಸ್ ಮಾಡಬೇಕು. ಒಂದಿನ ಕೊಟ್ಟು ತುಂಬ ಅಲ್ಲೇ 4-3 ವರ್ಷ ಆಗಿದೆ ನಿಲ್ಲಿಸಿ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ವಿಸಿಟ್ ಮಾಡ್ತೀವಿ.
ಆ ಟೈಮಲ್ಲಿ ಬಂದು ಜಾಸ್ತಿ ಕಾಲೇಜ್ ಡೌಟ್ ಮಾಡ್ತಾರೆ. ಹಾಗಾಗಿ ನಾವು ತಾಲೂಕು ಬಾಡಿ ಆಗಿದೆ ಸುಂದರಿ ಸರ್ಕಲ್ ಕೋಟ್ಪಾ ಕಾನೂನು ಇರೋದೇನು ಅಂದರೆ ಅಂಗಡಿಗಳಲ್ಲಿ ಪ್ಯಾಕ್ ಮಾರಬೇಕು. ಅವನು ಚಿಲ್ಲರೆ ಮಾರಿದ್ರೆ ಕೇಸ್ ಮಾಡ್ತೀವಿ ನಾವು. ಅದು ಬಿಟ್ಟರೆ ಸಾರ್ವಜನಿಕರು ಇರುವಂಥ ಸ್ಥಳದಲ್ಲಿ ಸಿಗರೇಟ್ ಸೇಯಬಾರ್ದು ಅಂತಿದೆ. ಅವರೆಲ್ಲೋ ಬೇರೆ ಕಡೆ ಹೋಗಿ ಸಾರ್ವಜನಿಕರು ಇಲ್ಲದೇ ಇರೋ ಸ್ಥಳದಲ್ಲಿ ಸೇತಿದ್ರೆ ಅದಕ್ಕೇನು ಕೇಸ್ ಮಾಡೋದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಇವಾಗ ಸಿಗರೇಟ್ ಅಂಗಡಿ ಮುಂದೆ ಸೇರಿದ್ರೆ ನಾವು ಬಂದು ಕೇಸ್ ಮಾಡ್ತೀವಿ ಅಂತೇಳಿ ಅಲ್ಲಿ ಮಾಡೋದಿಲ್ಲ. ನಿಮಗೆ ತೊಂದರೆ ಆಗುವಂಥ ಸ್ಥಳದಲ್ಲಿ, ಸಾರ್ವಜನಿಕರು ಸೇರುವಂಥ ಸ್ಥಳದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಮಾರ್ಕೆಟಲ್ಲಿ ನಿಂತು ಮಾಡ್ತಾ ಇದ್ದಾರೆ ಅಂದರೆ ನೀವು ಕಂಪ್ಲೇಂಟ್ ಹೇಳ್ಬೋದು. ನಾವು ಸ್ಪಾಟ್ ಫೈನ್ ಹಾಕ್ತೀವಿ. ಇಲ್ಲ ನೀವು ಆ ಥರದ್ದು ತುಂಬ ಜನ ಒಂದು ಕಡೆ ಸೇರ್ತಾ ಇದ್ದಾರೆ ಅಂದರೆ 112 ಡಯಲ್ ಮಾಡಿ ಈ ಸ್ಪಾಟ್ ಅಂತ ಹೇಳಿ ನಿಮ್ಮ ಫೋನಲ್ಲಿ ತಿಳಿಸಿ ನಾವು ಹಾಗಾಗಿ ಬಂದು ಫೈನ್ ಹಾಕ್ತೀವಿ. BBMP ಫಾರೆಸ್ಟ್ ಸೆಲ್ಲು, BBMP ಅವರು ಫಾರೆಸ್ಟ್ ಸೆಲ್ ನೀವೇ ಲೆಟರ್ ಬರೀತೀವಿ, ನಾವೇ ಬರಿತೀವಿ ಬಿಡಪ್ಪ. ಅವರೆಲ್ಲ ಅವ್ರು ಬೆಸ್ಕಾಂ ಅವರಪ್ಪ, ಅದು ಡೀಟೇಲ್ ಕೊಡಿ, ನಾವು ಬರಿತೀವಿ ಲೆಟರ್. ನಾವು BBMP ಫಾರೆಸ್ಟ್ ಸೆಲ್ ಬರಿತೀವಿ ಬಿಡಿ, ನಾವು ಲೆಟರ್ ಬರಿತೀವಿ ಡೀಟೇಲ್. ನಾವು ಬರಿತೀವಪ್ಪ. BBMP ಫಾರೆಸ್ಟ್ ಸೆಲ್ ಅಂತ ಬರುತ್ತೆ, ಅವರು ಕೇರ್ ತಗೋತಾರೆ, ನಾವು ಲೆಟರ್ ಬರಿತೀವಿ. ನಿಮ್ಮ ಫೋನ್ ನಂಬರ್ ಕೊಡಿ, ಇಲ್ಲಿ ಫೋನ್ ನಂಬರ್ ಕೊಡಿ. ಎಲ್ಲರೂ ಇಲ್ಲಿವರೆಗೂ ತುಂಬ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಸರಹದ್ದಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ಸರಹದ್ದಿನ ಸುಮಾರು ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ರಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ತುಂಬ ವಿಸ್ತಾರವಾದ ಪೊಲೀಸ್ ಠಾಣೆ ಇದೆ. ಸುಮಾರು ಒಂದು 5 ಠಾಣೆ ಬಾರ್ಡ್ರ್ ಬರ್ತದೆ. ರಾಜಗೋಪಾಲ್ ನಗರ ಇರ್ಬೋದು, ನಂದಿನಿ ಲೇಔಟು, ನೆಕ್ಸ್ಟು ಮಹಾಲಕ್ಷ್ಮಿ, ಗೋವಿಂದರಾಜ್ ನಗರ, ಮಾಗಡಿ ರೋಡು, ಅನ್ನಪೂರ್ಣೇಶ್ವರಿ ನಗರ, ಬ್ಯಾಡಹಳ್ಳಿ ಇಷ್ಟು ಬರ್ತದೆ. ಸುಮಾರು ಜನಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 4 ಲಕ್ಷ ಚಿಲ್ಲರೆ ಜನಸಂಖ್ಯೆ ಇದೆ ನಮ್ಮಲ್ಲಿ. ಸುಮಾರು ಒಂದು 6 ವಾರ್ಡ್ ಬರ್ತದೆ, ಏನು ಮಹಾನಗರ ಪಾಲಿಕೆ ವಾರ್ಡು, 5 MLA ಅವರ ಕಾನ್ಸ್ಟಿಟ್ಯುನ್ಸಿ ಬರ್ತದೆ, 4 MP ಸಾಹೇಬರು ಬರ್ತಾರೆ. ತುಂಬ ವಿಸ್ತಾರವಾಗಿದೆ. ಹೌಸಿಂಗ್ ಬೋರ್ಡಿಂದ ಹಿಡಿದು ಬ್ಯಾಡಹಳ್ಳಿವರೆಗೂ ಬರ್ತದೆ. ಹಾಗಾಗಿ ಜನಸಂಖ್ಯೆನೂ ಕೂಡ ತುಂಬ ಜಾಸ್ತಿ ಇದೆ. ಒಂದು ಮಾಗಡಿ ಮೇನ್ ರೋಡ್ ಪಾಸ್ ಆಗ್ತದೆ, ಮತ್ತು 2 ರಿಂಗ್ ರೋಡ್, ಸುಮ್ನಹಳ್ಳಿ ರಿಂಗ್ ರೋಡು ಮತ್ತು ಕೆಂಗೇರಿ ಸೆಟಲೈಟ್ ರಿಂಗ್ ರೋಡ್ ಹೋಗ್ತದೆ. ಮತ್ತು ನಮ್ಮಲ್ಲಿ ತುಂಬ ಲೇಬರ್ ಸೆಕ್ಷನ್ನು ಮತ್ತು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವಾಸ ಮಾಡ್ತಾ ಇರೋದ್ರಿಂದ ತುಂಬ ಜನಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳು ಹಾಗೇ ಇದೆ. ನೀವು ಹೇಳಿರ್ತಕ್ಕಂಥ ಸಮಸ್ಯೆಗಳು ಎಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ನಾವು ರೌಂಡ್ಸು ಅದೇ ರೀತಿ ಆಗ್ತಾ ಇದೆ. ಹೊಯ್ಸಳ ಇದೆಲ್ಲ ಮಾಡ್ತಾ ಇದ್ದೀವಿ. ಗಾಂಜಾ ಸಮಸ್ಯೆ ಸಂಬಂಧಪಟ್ಟಂಗೆ ಈಗ ಮಾನ್ಯ DCP ಸಾಹೇಬರು ನೀವು ಏನು ಸಮಸ್ಯೆಗಳನ್ನ ತಿಳಿಸಿದ್ರಿ, ಆ ಸಮಸ್ಯೆಗಳ ಬಗ್ಗೆ ನಮ್ಮ ಮಾನ್ಯ DCP ಸಾಹೇಬರು ನಿಮ್ಮ ಕುರಿತು ಮಾತಾಡ್ತಾರೆ. ಕಾಮಾಕ್ಷಿಪಾಳ್ಯ ಎಲ್ಲ ಸಾರ್ವಜನಿಕರಿಗೂ ಮತ್ತೊಂದು ಬಾರಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಇವತ್ತು ರಜೆ ಇದ್ದರೂ ಕೂಡ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಆಮೇಲೆ ಭಾಳ ಕಡಿಮೆ ಅವಧಿಯಲ್ಲಿ ನಿನ್ನೆ ಹೇಳಿರ್ತಕ್ಕಂಥದ್ದು, ನಿಮ್ಗೆಲ್ಲರೂ ಕೂಡ ಇವತ್ತು ರಜೆ ಇದ್ದರೂ ಕೂಡ ನಿಮ್ಮೆಲ್ಲ ಪರ್ಸನಲ್ ಕೆಲಸಗಳನ್ನ, ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ಅದಲ್ಲದೆ ನಿಮ್ಗೆಲ್ರಿಗೂ ಕೂಡ ಈ ಒಂದು ಕಾಮಾಕ್ಷಿಪಾಳ್ಯ ಒಂದು ಪ್ರದೇಶದಲ್ಲಿ ಸಮಸ್ಯೆಗಳ ಬಗ್ಗೆ ನಿಮ್ಗೆಲ್ರಿಗೂ ಅದ್ರ ಬಗ್ಗೆ ಕಾಳಜಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ನಿಜವಲ್ಲೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು. ಒಂದು. ಎರಡನೇದಾಗಿ ಕೆಲವು ಜನ ಮಾತಾಡಿದ್ರಿ, ಕೆಲವು ಜನ ಮಾತಾಡಿಲ್ಲ. ಸೊ ಯಾರು ಮಾತಾಡಿಲ್ಲ ಅವ್ರದ್ದು ಸಮಸ್ಯೆ ಇಲ್ಲ ಅಂತಲ್ಲ, ಅವ್ರದ್ದು ಸಮಸ್ಯೆಗಳಿರ್ಬೋದು ಅಥವಾ ಸೇಮ್ ಸಮಸ್ಯೆಗಳಿರ್ಬೋದು. ಸೊ ಮಾತಾಡಲೇಬೇಕಂತೇನಿಲ್ಲ. ಬಟ್ ಆದರೂ ಕೂಡ ನೀವು ಬಂದಿರೋದ್ರಿಂದ ನೀವು ಸಮಸ್ಯೆಗಳಿದ್ದಾವೆ ಆಲಿಸ್ಬಿಟ್ಟು ಹೋಗೋಣ ಅಂತಲೇ ಬಂದಿರ್ತೀರ. ಹಾಗಾಗಿ ನನ್ನನ್ನೊಂದು ನಿಮ್ಮಲ್ಲಿ ಕೋರಿಕೆ ಏನಂದರೆ, ಬಹಳ ಒಂದು ನಮ್ಮದು ಒಳ್ಳೆ ವ್ಯವಸ್ಥೆ ಇದೆ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ. ಅದು ಸಾಕಷ್ಟು ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. 112 ನೀವು ಈಗ ಸಾಕಷ್ಟು ಸಮಸ್ಯೆಗಳು ಹೇಳಿದ್ರು, ಅದಕ್ಕೆ ಮತ್ತೆ ಮುಂದೆ ಮಾತಾಡ್ತೀನಿ.
ಈ ಒಂದು ಬಾರ್ಗಳ ಮುಂದೆ ಮನೆಗಳ ಮುಂದೆ ಬಾರ್ ಇದೆ, ಬಾರ್ಗೆ ಬಂದವರೆಲ್ಲ ಕುಡಿದು ಗಲಾಟೆ ಮಾಡಿ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಹೋಗ್ತಾರೆ ಅಂತ ಒಬ್ರು ಹೇಳಿದ್ರು. ಅಂಥ ಸಮಯದಲ್ಲಿ ನೀವು ಇಮಿಡಿಯೇಟಾಗಿ 112 ಕಾಲ್ ಮಾಡಿದ್ರೆ ವಿದಿನ್ 10 minutes 10 ನಿಮಿಷದೊಳಗಡೆ ಅಲ್ಲಿ ನಮ್ಮ 112 ನಮ್ದು ಹೊಯ್ಸಳ ಬರುತ್ತೆ. ನೀವು ಅನ್ಕೊಳ್ಬೋದು ಏನಪ್ಪ ಹೊಯ್ಸಳ ಬಂದ್ರೆ ಏನು ಮಾಡ್ತಾರೆ ಅಂತೇಳಿ. ಅಟ್ಲೀಸ್ಟ್ ಅವ್ರು ಬಂದ್ರೆ ಏನೋ ಒಂದು ಸಮಸ್ಯೆ ಬಗೆಹರಿತದೆ. ಪೂರ್ತಿ ಬಗೆಹರಿದೇ ಇರ್ಬೋದು, 100% ಬಗೆಹರಿದೇ ಇರ್ಬೋದು. ಏನೋ ಒಂದು ಪೊಲೀಸರು ಬಂದ್ರಪ್ಪ, ನೋಡಿದ್ರು, ಏನೋ ಒಂದು ಭಯ ಭಕ್ತಿ ಅನ್ನೋದಾದ್ರೂ ಇರ್ತದೆ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು 112ನ ಸಾಕಷ್ಟು ಯೂಸ್ ಮಾಡಿ ಹೇಳ್ತೀನಿ. ಮತ್ತೆ ನೀವು ಅನ್ಕೊಳಕ್ ಹೋಗ್ಬಿಡಿ ಪೊಲೀಸರು ಯಾಕಪ್ಪ ಪೊಲೀಸರಿಗೆ ಡಿಸ್ಟರ್ಬ್ ಮಾಡೋದು, ಪೊಲೀಸರು ಬರ್ತಾರೋ ಇಲ್ವೋ, ಅವ್ರದ್ದು ಏನು ಕೆಲಸ ಇರ್ತದೋ. ಇಲ್ಲ 112 ಅಂತ ಇರೋದು ನಿಮ್ಗೋಸ್ಕರನೇ ಇರೋದು. ನಾವು ಕಾಯ್ತಾ ಇರ್ತಾರೆ, ಬೇರೆ ಏನು ಕೆಲಸ ಕೊಡಲ್ಲ ನಾವು ಅವ್ರಿಗೆ, ಗೊತ್ತಿರಲಿ ನಿಮಗೆ. 112 ಹೊಯ್ಸಳ ಏನಿದೆ ಅದು ಬೇರೆ ಏನು ಕೆಲಸ ಇಲ್ಲ. ಒಂದು ಕಡೆ ನಿಲ್ಸ್ಕೊಂಡು ಕಾಯ್ತಾ ಇರ್ತಾರೆ, ಯಾರಾದ್ರೂ ಕಂಪ್ಲೇಂಟ್ ಬಂದ್ರೆ ಹೋಗೋಣ ಅಂತ ಬಿಟ್ಟು ಕಾಯ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನೀವು ಸಾಕಷ್ಟು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ದಿನಕ್ಕೆ ಬರೀ ಎಷ್ಟು ಬರುತ್ತಪ್ಪ ನಿಮಗೆ? 4-5 ಬರ್ತದೆ ಕಾಲ್ಗಳು, ಅಷ್ಟೇನಾ? ಅಷ್ಟೇ ಒಂದು ಹೊಯ್ಸಳಕ್ಕೆ. ನೋಡಿ, ಒಂದು ಇಡೀ ದಿನದಲ್ಲಿ 24 ಗಂಟೆಯಲ್ಲಿ ಬರೀ 4ರಿಂದ 5 ಕಂಪ್ಲೇಂಟ್ಗಳು ಬರ್ತಾವಂತೆ, ಕಾಲ್ಗಳು. ಭಾಳ ಕಡಿಮೆ ಆಯ್ತು ಅದು ಒಂದು ಹೊಯ್ಸಳಕ್ಕೆ. ನಮ್ದು 2 ಹೊಯ್ಸಳಗಳಿದೆ. 2 ಇದೆ 3 ಇದೆಯಾ? 2 ಹೊಯ್ಸಳ ಇದೆ. 2 ಹೊಯ್ಸಳಕ್ಕೂ ಸೇರಿ ಬರೀ ಒಂದು 8ರಿಂದ 10 ಕಂಪ್ಲೇಂಟ್ ಬಂದರೆ ನೀವೇ ಯೋಚನೆ ಮಾಡಿ ಜನ ಎಷ್ಟು ನಾವು ಹೇಳಿದ್ರು ಕೂಡ ಅವರು ಅದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಸಣ್ಣ ಪುಟ್ಟದಕ್ಕೆ ನೀವು ಕಾಲ್ ಮಾಡಿ, ಯಾರು ನಿಮಗೆ ಬೈಯಲ್ಲ, ಯಾರು ನಿಮಗೆ ಹೇಳಲ್ಲ, ಯಾರು ನಿಮ್ಗೆ ಏನದು ಯಾಕೆ ಕಾಲ್ ಮಾಡಿದೆ, ಯಾಕೆ ಕರೆದೆ, ಇಂಥ ಸಣ್ಣ ವಿಚಾರಕ್ಕೆ ಅಂತ ಯಾರು ನಿಮ್ಗೆ ಬೈಯೋದಿಲ್ಲ. 112 ಅಲ್ಲಿ ಲಾಗ್ ಆಗುತ್ತೆ, ನಮ್ಮ ಕಂಟ್ರೋಲ್ ರೂಮಲ್ಲಿ ಏನು ಕಂಪ್ಲೇಂಟ್ ಅಂತಲೂ ಲಾಗ್ ಆಗುತ್ತೆ. ಯಾರು ನಿಮ್ಗೇನು, ನಮ್ಮ ಪೊಲೀಸರು ಕೂಡ ನಿಮ್ಗೆ ಕೇಳೋಕ್ಕಾಗಲ್ಲ ಯಾಕೆ ನಮ್ಮನ್ನ ಕರೆದೆ ನೀನು ಅಂತ. ಯಾಕಂದ್ರೆ ಅವ್ರ ಡ್ಯೂಟಿನೇ ಅದು, ಅದಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಸೊ ಮುಂದಿನ ನಮ್ಮ ಜನಸಂಪರ್ಕ ಸಭೆ ಅಷ್ಟೊತ್ತಿಗೆ ನೀವೇ ಹೇಳಬೇಕು ಅಥವಾ ನಾನು ನಿಮ್ಗೆ ಹೇಳಬೇಕು, ಒಂದು ದಿವಸಕ್ಕೆ 20ರಿಂದ 25 ಕಂಪ್ಲೇಂಟ್ಗಳು ಒಂದು ಹೊಯ್ಸಳಕ್ಕೆ ಬರ್ತದೆ ಅನ್ನೋದು ನನಗೆ ಬರಬೇಕು. ಕರೆಕ್ಟಾ? ಕಾಲ್ ಮಾಡಿ 112 ಡಯಲ್ ಮಾಡಿ. ಅಟ್ಲೀಸ್ಟ್ ನಮ್ಮವ್ರು ಬರ್ತಾರೆ, ಬಂದಾಗ ಏನೋ ಒಂದು ಬಗೆಹರಿತದೆ. ಏನೂ ಇಲ್ದೇನೆ, ಅದೇನೋ ಅಂತಾರಲ್ಲ ಕನ್ನಡದಲ್ಲಿ, ಏನೂ ಇಲ್ದೇನೆ ಏನೋ ಒಂದು ಸ್ವಲ್ಪ ಇದ್ರೂ ಸ್ವಲ್ಪ ಪರವಾಗಿಲ್ಲ ಅಂತೇನೋ ಒಂದು ಇದೆ ಅಲ್ಲ ಗಾದೆ, ಆ ಥರ ಏನೂ ಇಲ್ಲದೆ ಇರೋದಕ್ಕಿಂತ ಏನೋ ಒಂದು ಸ್ವಲ್ಪ ನಮ್ಮ ಪೊಲೀಸರು ಬಂದರೆ ಏನೋ ಒಂದು ಬಗೆಹರಿತದೆ. 100% ಬಗೆಹರಿದು ಬರ್ಬೋದು, 70% ಬಗೆಹರಿಬೋದು, 80% ಬಗೆಹರಿಬೋದು, ಒಂದು ಸತಿ 100% ಬಗೆಹರಿಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಅದನ್ನು ಒಂದು ಉಪಯೋಗಿಸ್ಕೊಳ್ಳಿ. ಒಂದು. ಎರಡನೇದು, ನಮ್ಮಲ್ಲಿ ಬೀಟ್ ವ್ಯವಸ್ಥೆ ಅಂತ ಇದೆ. ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಕಾಮಾಕ್ಷಿ ಪಾಳ್ಯದಲ್ಲಿ 6 ಬೀಟ್ ಇದೆಯಲ್ಲ, 6 ಬೀಟ್ಸ್, 6 ಬೀಟ್ ಇದೆ. 6 ಬೀಟ್ಗೂ ಒಬ್ಬೊಬ್ಬ ಅಧಿಕಾರಿ ಇರ್ತಾನೆ. ಸೊ ಆ ಅಧಿಕಾರಿ ಅಂಡರು ಒಂದೊಂದು ವಾಟ್ಸಪ್ ಗ್ರೂಪ್ ಇದೆ. ನೀವು ಹತ್ರ ಎಲ್ಲರೂ ನಾವು ಮೊಬೈಲಲ್ಲೇ ಬಿದ್ದಿರ್ತೀವಿ ಅವಾಗಲೂ ಅಲ್ವಾ, ಎಲ್ಲರೂ ಮೊಬೈಲ್ನೇ ನೋಡ್ತಾ ಇರ್ತೀವಿ, ಏನು ಮಾಡಿದ್ರು ಮೊಬೈಲಲ್ಲೇ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಇದೊಂದು ಜಸ್ಟ್ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಆ್ಯಡ್ ಆಗಬೇಕಷ್ಟೆ. ನಿಮ್ಮ ಮನೆ ಯಾವ ಬೀಟ್ಗೆ ಬರ್ತದೆ ಅಂತ ತಿಳ್ಕೊಳ್ಳಿ. ಯಾರು ಇಲ್ಲ ಅನ್ನಲ್ಲ, ಇನ್ಸ್ಪೆಕ್ಟರ್ ಹತ್ರ ತಿಳ್ಕೊಳ್ಳಿ, ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅಲ್ಲಿ ತಿಳ್ಕೊಳ್ಳಿ ಯಾವ ವಾಟ್ಸಪ್ ಗ್ರೂಪ್ ಬರ್ತದೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಹೋಗ್ಬಿಟ್ಟು ಕೇಳ್ಕೊಳ್ಳಿ, ನಮ್ಮನ್ನು ವಾಟ್ಸಪ್ ಗ್ರೂಪ್ ಸೇರಿಸಿ, ನಿಮ್ಮ ವಾಟ್ಸಪ್ ಗ್ರೂಪ್ ಸೇರಿಸಿ ಅಂತ. ಅವ್ರು ಸೇರಿಸಿದ್ರೆ ಏನಾಗುತ್ತೆ, ನಿಮ್ಮದು ದಿನನಿತ್ಯದ ಸಮಸ್ಯೆಗಳು ಅದರಲ್ಲಿ ನೀವು ಶೇರ್ ಮಾಡ್ಬೋದು. ವಾಟ್ಸಪ್ ಗ್ರೂಪಲ್ಲಿ ಫೋಟೋ ಹಾಕ್ಬೋದು. ನೋಡಿ, ನಮ್ಮ ಮನೆ ಮುಂದೆ ಈ ಥರ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ತೆಗಿಸಿ ಅಂತ ಹೇಳ್ಬೋದು. ಅವೆಲ್ಲ ಇಮಿಡಿಯೇಟಾಗಿ ಅಟೆಂಡ್ ಆಗ್ತವೆ. ಸಣ್ಣ ಪುಟ್ಟದ್ದು ಕೂಡ, ಕಸ ಹಾಕೋದು ಕೂಡ, ಕಸ ಹಾಕಿ ಹೋಗಿದ್ದಾರೆ ಅಂದರೆ ಅದು ನಮ್ಮ ಬೀಟ್ ಪೊಲೀಸ್ನವ್ರು ಏನಿರ್ತಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು BBMP ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿ ಅಲ್ಲಿಂದ ಕರೆಸ್ತಾರೆ. ಅವರು ಕೂಡ BBMP ಪೊಲೀಸಿಂದ ಬಂದಿದೆಯಪ್ಪ ಅಂತ ಹೇಳ್ಬಿಟ್ಟು ಅವರು ಸೀರಿಯಸ್ ಆಗಿ ತಗೊಳ್ತಾರೆ. ಸೊ ಹಾಗಾಗಿ ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಟ್ಟಿದೆ, ಯಾರು ಉಪಯೋಗಿಸ್ಕೊಳ್ತಾ ಇಲ್ಲ. ಉಪಯೋಗಿಸ್ಕೊಳ್ಳೋದೇ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೋಡಿ, ಇವೆರಡು 112 ಮತ್ತು ವಾಟ್ಸಪ್ ಗ್ರೂಪ್. ನೀವು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ರಿಜಿಸ್ಟರ್ ಆದರೆ ನಿಮ್ಗೆ ಸಾಕಷ್ಟು ಅನುಕೂಲಗಳಿದೆ. ನಿಮ್ಮ ಮನೆ ಮುಂದೆ ಆಯಿತು, ರಾತ್ರಿ ಹೊತ್ತು 1 ಗಂಟೆಗೆ ಯಾರೋ ಒಬ್ಬ ಅನುಮಾನಾಸ್ಪದವಾಗಿ ನಿಮ್ಮ ಮನೆ ಮುಂದೆ ಓಡಾಡ್ತಾ ಇರ್ತಾನೆ, ಪಟ್ ಅಂತ ನೀವು ಫೋನ್ ಮಾಡ್ಬೋದು, 112ಗೂ ಕಾಲ್ ಮಾಡ್ಬೋದು, ವಾಟ್ಸಪ್ ಗ್ರೂಪಲ್ಲಿ ಫೋಟೋ ಹಾಕ್ಬೋದು, ಒಂದು ತೆಗೆದುಬಿಟ್ಟು ನೋಡಿ ಇವನು ಓಡಾಡ್ತಿದ್ದಾನೆ ಅಂತೇಳಿ. ಇಮಿಡಿಯೇಟಾಗಿ ನಮ್ಮವ್ರು ಬರ್ತಾರೆ, ಕಳ್ಳರು ಎಲ್ಲ ಓಡೋಗ್ತಾರೆ. ಕರೆಕ್ಟ್ ಅಲ್ವಾ? ಪೊಲೀಸರು ಬಂದ್ರಪ್ಪ ಅಂತ ಓಡೋಗ್ತಾರೆ. ಅಟ್ಲೀಸ್ಟ್ ಯಾವುದಾದ್ರು ಕೃತ್ಯ ಅದನ್ನು ನಿಲ್ಲಿಸ್ತಾರೆ, ಅದು ಮುಂದೆ ಉರಿಯೋದಿಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ಲೇ ಹೋದ್ರೂ ಅದನ್ನೇ ಹೇಳ್ತೀನಿ, ಉಪಯೋಗಿಸ್ಕೊಳ್ಳಿ. ನಮ್ಮಲ್ಲಿ ಸಾಕಷ್ಟು ಅದ್ರ ಕಾಯ್ತಾ ಇರ್ತೀವಿ, ನೀವು ನಿಮ್ಮನ್ನ ಸರ್ವ್ ಮಾಡೋದಕ್ಕೆ, ನಿಮ್ಮ ಸಾರ್ವಜನಿಕರಿಗೆ ನಾವು ನಮ್ಮ ಸರ್ವಿಸನ್ನು ಕೊಡೋದಕ್ಕೆ. ಆದರೆ ನೀವು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಅದೇ ರೀತಿ ಗಾಂಜಾ ಮತ್ತು ನಿಮ್ಮದು ಬಾರ್ಗಳ ಮುಂದೆ ಇದು ಗಲಾಟೆ ಮಾಡ್ತಾರೆ, ಅದು ಇದು ಎಲ್ಲವನ್ನೂ ಕೂಡ ನೀವು ಉಪಯೋಗಿಸ್ಕೋಬೋದು ಇವೆರಡರಲ್ಲಿ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಯಾರು ಬಂದಿದ್ದಾರೆ, ನಿಮ್ಗೆ ಟೈಮ್ ಇದ್ದರೆ
ಇಲ್ಲೇ ಇದ್ದಾರೆ, ಇಲ್ಲೇ ಬೇಕಾದ್ರೆ ಗ್ರೂಪ್ ನಿಮ್ದು ಯಾವ ಗ್ರೂಪ್ ಬರ್ತಿದೆ, ಯಾವ ಬೀಟ್ ಬರ್ತಿದೆ, ಮನೆ ಅಡ್ರೆಸ್ ಹೇಳ್ಬಿಟ್ರೆ ಅದು ಇದು ಮಾಡ್ತಾರೆ ನಿಮಗೆ. ಇದೊಂದು ಡ್ರೈವ್ ಥರ ಮಾಡಪ್ಪ ಯಾವ್ದಾದ್ರು ಒಂದು ದಿವಸ, ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಆದರೂ ಮಾಡಿ, ಎಲ್ಲರೂ ಕರೆದ್ಬಿಟ್ಟು ಒಂದು ಡ್ರೈವ್ ಯಾವುದು ಯಾರ್ಯಾರು, ಯಾಕಂದ್ರೆ ಎಷ್ಟು ಜನ ಈಗ ಒಂದು ವಾಟ್ಸಪ್ ಗ್ರೂಪಲ್ಲಿ ಎಷ್ಟು ಜನ ಸೇರ್ಬೋದು? ಅನ್ಲಿಮಿಟೆಡ್ ಇದೆ ಅಲ್ವಾ? ಅನ್ಲಿಮಿಟೆಡ್ ಇದೆ, ಎಷ್ಟು ಜನ ಸೇರ್ಬೋದು. ಅವ್ರಿಗೆ ಯಾರ್ಯಾರಿಗೆ ಇಷ್ಟ ಇದೆ, ಯಾರ್ಯಾರು ಬೇಕಾಗಿದೆ ಅವ್ರನ್ನೆಲ್ಲ ಸೇರಿಸಿ, ಆಮೇಲೆ ಯಾರ್ಯಾರು ಬಂದಿದ್ದಾರೆ ಇವರೆಲ್ಲ ಇವ್ರ ಏರಿಯಾದಲ್ಲಿ ಪಾಪ ಅವ್ರಿಗೆ ಕಾಳಜಿ ಇರೋದಕ್ಕೆ ಬಂದಿರ್ತಾರಲ್ವಾ, ಸೊ ಹಾಗಾಗಿ ಅವ್ರನ್ನ ಆ್ಯಡ್ ಮಾಡಿ. ಸೊ ನಾಳೆ ದಿವಸ ದೇವರು ಲೈಕ್ ಲೀಡರ್ಸ್. ಮೂರನೇದೊಂದಿದೆ ನೇಬರ್ಹುಡ್ ವಾಚ್ ಅಂತ ಮಾಡಿದ್ದೀವಿ. ನಮ್ಮ ಏನಂತೀರ ಕನ್ನಡದಲ್ಲಿ ನೆರೆಹೊರೆ ಕಾವಲು ಪಡೆ. ನೆರೆಹೊರೆ ಕಾವಲು ಪಡೆ. ನಿಮ್ಮಲ್ಲಿ ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದೀರಾ, ಬೇಕಾದ್ರೆ ನಮ್ಮ ಜೊತೆಗೆ ಸೇರಿಕೊಂಡು ನೈಟ್ ರೌಂಡ್ ಆಗಲಿ ಅಥವಾ ಬಂದೋಬಸ್ತ್ ಟೈಮಲ್ಲಿ ನೀವು ಬಂದು ನಾನು ಮಾಡ್ತೀನಿ ಅಂತ ನೀವು ಕೇಳ್ಕೊಬೋದು. ಗೊತ್ತಾಯ್ತಲ್ಲ? ಅದನ್ನು ನೀವು ನಮ್ಮ ಪೊಲೀಸ್ ಇಲಾಖೆ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡೋದಲ್ಲದೆ ನೀವು ನಾಳೆ ದಿವಸ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ನಾವು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ, ಒಂದು ಇದಿರ್ತದೆ, ನಾನು ಈ ಥರ ಪೊಲೀಸ್ನವ್ರ ಜೊತೆ ಸೇರ್ಕೊಂಡು ಇಂಥ ಒಳ್ಳೆ ಸಮಾಜ ಸೇವೆ ಮಾಡಿದ್ದೀನಿ ಅಂತ ನೀವು ಅದನ್ನು ಉಪಯೋಗಿಸ್ಕೋಬೋದು, ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಕೊನೆಯವರೆಗೂ ಉಪಯೋಗಿಸ್ಕೋಬೋದು. ಸೊ ಅದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನೆರೆಹೊರೆ ಕಾವಲು ಪಡೆ ಅಂತೇಳಿ ನಾವು ನೀವು ಅಂತ ಮಾಡಿದ್ದೀವಲ್ವಾ, ನಾವು ನೀವು ಅಂತ, ಅದರದ್ದು ಸ್ವಲ್ಪ ಉಪಯೋಗಿಸ್ಕೊಳ್ಳಿ. ಎಸ್ಪೆಷಲಿ ಯಾರಾದ್ರು ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿದ್ರೆ ಅವ್ರಿಗೂ ಕೂಡ ಪೊಲೀಸ್ ಅಂದರೆ ಏನು, ಆಡಳಿತ ಅಂದರೆ ಏನು ಅನ್ನೋದೆಲ್ಲ ಗೊತ್ತಾಗತ್ತೆ. ಸೊ ಅವ್ರಿಗೂ ಒಂದು ಜವಾಬ್ದಾರಿ ಅನ್ನೋದು ಬರ್ತದೆ. ಮತ್ತು ಒಂದು ಸರ್ಕಾರ ಅಥವಾ ಒಂದು ಆಡಳಿತ ಅಂದರೆ ಅವ್ರಿಗೂ ಏನೇನು ಜವಾಬ್ದಾರಿ ಇರುತ್ತೆ ಅನ್ನೋದು ಅವ್ರಿಗೂ ಅರಿವು ಮೂಡುತ್ತದೆ. ಹಾಗಾಗಿ ಈ ಥರದ್ದೆಲ್ಲ ಸ್ವಲ್ಪ ಉಪಯೋಗಿಸ್ಕೊಳ್ಳಿ. ಇವು 3 ಭಾಳ ಇಂಪಾರ್ಟೆಂಟ್, ಇದು ಮುಗಿಸಿ ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಮ ಸಮಸ್ಯೆಗಳೆಲ್ಲ ಆಲಿಸಿದ ಮೇಲೆ ನಾನು ತಿಳ್ಕೊಂಡಿದ್ದೇನೆಂದರೆ, ನನ್ನ ಒಂದು ಇದರಲ್ಲಿ ಗಮನದಲ್ಲಿ ಬಂದಿದ್ದೇನೆಂದರೆ, ಒಂದು 3-4-5 ಸಮಸ್ಯೆಗಳು ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಯಾರು ಕೂಡ ನೀವು ರೌಡಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಿಲ್ಲ. ರೌಡಿಗಳು ಅವನ್ಯಾರೊಬ್ಬ ರೌಡಿಗೆ ತೊಂದರೆ ಕೊಡ್ತಾನೆ, ಇವರೊಬ್ಬ ರೌಡಿ ತೊಂದರೆ ಕೊಡ್ತಾನೆ ಅಂತ ಯಾರೂ ಹೇಳಿಲ್ಲ, ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ. ಅದು ಒಂದು ಅಚೀವ್ಮೆಂಟು. ಅದು ಇಲ್ಲ ಅಂದರೆ, ಅಥವಾ ನೀವು ನಿಜವಾಗ್ಲೂ ಇಲ್ಲ ಅಂದರೆ ಅದು ಅಚೀವ್ಮೆಂಟ್. ಯಾಕಂದರೆ ಪೊಲೀಸ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅದರ ಅರ್ಥ. ಸೊ ರೌಡಿಸಮ್ ಇಲ್ಲ ಅಂದರೆ ಯಾಕಂದರೆ ಈಗ ಯಾಕೆ ಹೇಳ್ತೀವಿ, ನೀವೆಲ್ಲ ದೊಡ್ಡವರು ಭಾಳ ಹಿರಿಯರು ಕೂಡ ಇದ್ದೀರಿ ಇಲ್ಲಿ. ಒಂದು 10-20 ವರ್ಷದಿಂದ ಫಸ್ಟ್ ಪ್ರಾಬ್ಲಮ್ ಇದ್ದಿದ್ದೆ, ಅದು ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು ರೌಡಿಗಳದೇ ಪ್ರಾಬ್ಲಮ್. ರೌಡಿಗಳು ಬರ್ತಾರೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ನಮ್ಮ ಇದನ್ನು ಮಾಡ್ತಾರೆ, ತೊಂದರೆ ಕೊಡ್ತಾರೆ ಅಂತ ಹೇಳೋರು. ಈಗ ಅದು ಎಲ್ಲೂ ಯಾವುದೇ ಜನಸಂಪರ್ಕ ಸಭೆಗೆ ಹೋದರೂ ಕೂಡ ಅದೊಂದು ಸಮಸ್ಯೆ ಯಾರೂ ಹೇಳಲ್ಲ. ಅದರ ಅರ್ಥ ಅದು ಒಳ್ಳೆ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಆ ಥರದ್ದು ಯಾರಾದರೂ ನಿಮ್ಗೆ ತೊಂದರೆ ಮಾಡ್ತಾ ಇದ್ದರೆ, ಏನಾದರೂ ಸಮಸ್ಯೆ ಮಾಡ್ತಾ ಇದ್ದರೆ, ನಾವೆಲ್ಲರೂ ಇದ್ದೀವಿ. 0 ಟಾಲರೆನ್ಸ್ ಟುವರ್ಡ್ಸ್ ರೌಡಿಸಮ್. ಯಾರಾದರೂ ನಿಮ್ಗೆ ತೊಂದರೆ ಮಾಡ್ತಾ ಇದ್ದರೆ ನೀವು ನಮ್ಗೆ ಬಂದು ಹೇಳ್ಬೋದು, ನಾವು ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ರೌಡೀಸ್ ಮೇಲೆ. ಸೊ ಅದೊಂದು ಹೇಳಲಿಲ್ಲ ನೀವು, ಸೊ ಪರವಾಗಿಲ್ಲ, ಅದರ ಸಮಸ್ಯೆ ಇಲ್ಲ ಅಂತ ಅರ್ಥ. ಮತ್ತು ನೀವು ಹೇಳಿದ್ದು ದೊಡ್ಡ ಸಮಸ್ಯೆ ಹೇಳಿದ್ದು, 4-5 ಜನ ಮಾತಾಡಿದ್ದು ಈ ಡ್ರಗ್ಸ್ ಸಮಸ್ಯೆ, ಗಾಂಜಾ ಸೇರ್ತಾರೆ ಅನ್ನೋದನ್ನು. ಈಗ ನಾವು ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ. ಪ್ರತಿಯೊಂದು ಅದೇ ಏನು ನೀವು ಜಾಗಗಳನ್ನ ಹೇಳಿದ್ದೀರ, ಆ ಪ್ರತಿಯೊಂದು ಜಾಗನೂ ಕೂಡ ಒಂದೊಂದು ಬೀಟಿಗೆ ಬರ್ತದೆ. ಆ ಬೀಟ್ಗೆ ಒಬ್ಬರು ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಅವರು ನೀವು ಯಾವ್ಯಾವುದು ಅದು ಜಾಗ ಹೇಳಿದ್ದೀರ, ಆ ಜಾಗಕ್ಕೆ ವಿಸಿಟ್ ಮಾಡಿ, ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಸಂಪೂರ್ಣವಾದ ಪ್ರಯತ್ನ ಪಡ್ತೀವಿ. ಸಕ್ಸಸ್ಸು ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ನಮ್ಮ ACP ಅವರು ಕೂಡ ಇದನ್ನು ವಿಸಿಟ್ ಮಾಡ್ತಾರೆ ಮುಂದಿನ ಒಂದು ತಿಂಗಳಲ್ಲಿ. ನೀವು ಯಾವ್ಯಾವ ಜಾಗಗಳು ಹೇಳಿದರೆ ವಿಸಿಟ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನೇನು ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಲೈಟ್ ಸರಿಯಾಗಿಲ್ಲ ಅಂದರೆ ಲೈಟು ಹಾಕ್ಸೋಂಥ ವ್ಯವಸ್ಥೆನೂ ಕೂಡ BBMPಗೆ ಹೇಳ್ಬಿಟ್ಟು ಮಾಡಿಸೋವಂಥದ್ದು, ಅದು ಕೂಡ ಮಾಡ್ತೀವಿ. ಡ್ರಗ್ಸ್ ಸಮಸ್ಯೆನೇ ಜಾಸ್ತಿ ಇರೋದು ಅಂತ ನಮಗೆ ತಿಳಿದು ಬಂದಿರೋದು. ಇನ್ನೊಂದು ಕೆಲವೊಂದು ನೀವು ಬಾರ್ದು ಅಂತ ಹೇಳಿದ್ರಿ, ಬಾರ್ ಸಮಸ್ಯೆಗಳು, ಅದು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಬರೋದ್ರಿಂದ ಅದು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ನಾವು ಮಾತಾಡ್ಬಿಟ್ಟು ನಾವು ಹೇಳುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಜಾಸ್ತಿ ಸಮಸ್ಯೆ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ ಹೇಳಿದ್ದೀರಾ. ಟ್ರಾಫಿಕ್ ಅವ್ರದ್ದು ಗಾಡಿಗಳ ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ, ಗಾಡಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತ ಅದೊಂದು ಸಮಸ್ಯೆ ಹೇಳಿದ್ದೀರಾ. ಅದು ಕೂಡ ಟ್ರಾಫಿಕ್ ಅವ್ರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಅದು ಗೊತ್ತಿದೆ. ಅದು ಪ್ಲಸ್ ಆಗಲೇ ಹೇಳಿದಾಗೆ 112 ಯೂಸ್ ಮಾಡಿ, ಇವನ್ ಫಾರ್ ಟ್ರಾಫಿಕ್ಗೂ ಯೂಸ್ ಮಾಡಿ, ಯಾರು ಬೇಡ ಅನ್ನಲ್ಲ. ಇದರ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ, ಗಾಡಿ ಮೂವ್ಮೆಂಟ್ ಆಗ್ತಾ ಇಲ್ಲ, ಅದಕ್ಕೂ ಕೂಡ ನೀವು 112ನ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ 112 ಇಸ್ ಫಾರ್ ಎವ್ರಿಥಿಂಗ್ ಅಂತ ಅಂದ್ಕೊಳ್ಳಿ, ಆಯಿತಾ. ಏನೇ ಸಮಸ್ಯೆ ಇದೆ, ನಿಮ್ಮ ಮನೆ ಮುಂದೆ ಯಾರೋ ನಿಮ್ಮ ಅಕ್ಕಪಕ್ಕದವ್ರು ಗಂಡ ಹೆಂಡತಿ ಗಲಾಟೆ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಅದು ಡಿಸ್ಟರ್ಬ್ ಆಗ್ತಾ ಇದೆ, ಅವಾಗ ನೀವು ಫೋನ್ ಮಾಡ್ಬೋದು 112 ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮವ್ರು ಬಂದು ಗಲಾಟೆ ಬಿಡಿಸ್ತಾರೆ. ಮತ್ತು ನೀವು ಅನ್ಕೋಬಾರ್ದೆ ಇದು ಗಂಡ ಹೆಂಡತಿ ಜಗಳಪ್ಪ, ನಾನು ಯಾಕೆ ಫೋನ್ ಮಾಡಬೇಕು ಪೊಲೀಸ್ನವ್ರಿಗೆ ಅಂತ. ಇಲ್ಲ, ಅದು ನಿಮ್ಮ ಸಮಸ್ಯೆನೇ ಆಗಿರ್ಬೇಕಂತ ಇಲ್ಲ, ಬೇರೆಯವ್ರ ಸಮಸ್ಯೆನೂ ನಿಮ್ಮ ಎದುರುಗಡೆ ನಡೀತಾ ಇದ್ರೆ, ಯಾವುದೋ ಒಂದು ಅನ್ಯಾಯ ನಡೀತಾ ಇದೆ, ಏನೋ ಒಂದು ಗಲಾಟೆ ನಡೀತಾ ಇದ್ರೂ ಕೂಡ ನೀವು ಫೋನ್ ಮಾಡ್ಬೋದು.
ಸೊ ನಮ್ಮವ್ರು ಬರ್ತಾರೆ, ಆಮೇಲೆ ನಿಮ್ಗೇನು ತೊಂದರೆ ಕೊಡಲ್ಲ, ನೀನು ಯಾಕೆ ಫೋನ್ ಮಾಡಿದೆ, ಯಾವಾಗ ಫೋನ್ ಮಾಡಿದೆ, ಹೇಗೆ ಫೋನ್ ಮಾಡಿದೆ ಅಂತ ಯಾರು ಕೇಳೋದಿಲ್ಲ. ಸೊ ಇಷ್ಟು ಹೇಳಿದ್ದೀರಿ. ಮುಂದಿನ ಒಂದು ಜನಸಂಪರ್ಕ ಸಭೆಯಲ್ಲಿ ಇವೆಲ್ಲವೂ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವು ಬರ್ತೀವಿ. ಬಂದಾಗ ನೀವೇ ಹೇಳ್ತೀರಾ ಇಂಥ ಸಮಸ್ಯೆಗಳು ಬಗೆಹರಿದಿದೆ ಅಂತ ನೀವು ಹೇಳೋವಂಥದ್ದು ಆಗಬೇಕು ಅಂತ ನನ್ನೊಂದು ಆಶಯ. ಮುಂದಿನ ಒಂದು ಜನಸಂಪರ್ಕ ಸಭೆ ಬಂದಾಗ ನಾವು ವಿಲ್ ಸಿ ಟು ಇಟ್ ದಟ್ ಯಾವುದೇ ಸಮಸ್ಯೆ ಇರೋದಿಲ್ಲ, ನೀವು ಹೇಳಿರ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ನೀವೆಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಆಮೇಲೆ ಎಲ್ಲರೂ ಕೂಡ ಈಗ ಇನ್ನೊಂದು 3 ದಿವಸದಲ್ಲಿ ಹೊಸ ವರ್ಷ ಬರ್ತಾ ಇದೆ. ನಿಮ್ಗೆಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಪ್ಲಸ್ ನ್ಯೂ ಇಯರ್ದು ಇನ್ಸ್ಟ್ರಕ್ಷನ್ಸ್ ಕೊಡಿ ಅಂತ ಕೇಳ್ಕೊಳ್ತಾರೆ. ಬಟ್ ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿ ಆ ಥರದ್ದು ಯಾವುದೋ ಒಂದು ಪಬ್ಬು ಇಲ್ಲ, 5 ಸ್ಟಾರ್ ಹೋಟೆಲು ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಒನ್ಲಿ ಥಿಂಗ್ ಏನಂದರೆ, ನನ್ನ ಒಂದು ಪ್ರತಿಷ್ಠಿತಿ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಆವತ್ತಿನ ದಿವಸ ರಾತ್ರಿ 31ನೇ ದಿವಸ ರಾತ್ರಿ ಕುಡಿದು ಗಾಡಿ ಓಡಿಸ್ತಾರೆ. ಬೇರೆ ಏರಿಯಾದವರು ಈ ನಿಮ್ಮ ಸುಮ್ನಹಳ್ಳಿ ರಿಂಗ್ ರೋಡಲ್ಲಿ ಬಂದು ಬೀಳೋದು, ಕಂಬು ಕೊಡ್ಕೊಂಡು ಬೀಳೋದು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು 2-3 ವರ್ಷ. ಸೊ ಅದೊಂದು ಸ್ವಲ್ಪ ನಮ್ಮ ಕೆಲಸ ಇರ್ತದೆ, ಅದು ನಾವು ಮಾಡ್ತೀವಿ. ನಿಮ್ಮದು ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಇದೆಯಾ? ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೇಲೂ ಗಂಡು ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಇನ್ನೊಂದು ಕಡೆಗೆಲ್ಲೋ ಅವತ್ತೊಂದು ದಿನ ಪಾರ್ಟಿ ಮಾಡ್ತೀವಿ ಅಂತ ಮಾಡಿದರೆ ಅಲ್ಲ, ಕುಡಿತಾರೆ ಬಿಡ್ತಾರೆ ಒಂದು ವಿಚಾರ. ಕುಡಿದ್ರೆ ನೀವು ಒಂದೇ ಹೇಳ್ಬೋದು, ತಂದೆ ತಾಯಿಗಳೇನೋ ನೀ ಎಲ್ಲಿರ್ತೀಯೋ ಅಲ್ಲೇ ಮಲ್ಕೊಂಬಿಡಪ್ಪ, ನೀ ಗಾಡಿ ಓಡಿಸ್ಬೇಡ, ಗಾಡಿ ಓಡಿಸ್ಕೊಂಡು ಬಂದರೆ ಏನಾದ್ರು ಒಂದು ಆಗ್ತದೆ. ಆದ್ರಿಂದ ಇಲ್ಲ, ಅವ್ರು ಬೀಳ್ತಾರೆ. ಸಾಹೇಬ್ರು ಹೇಳ್ದಂಗೆ ಸಾಹೇಬ್ರು ಅನೇಕ ಬಾರಿ ನೋಡಿದ್ದಾರೆ. ಈ ಹ್ಯಾಸ್ ಮೋರ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಟ್ರಾಫಿಕಲ್ಲೂ ಸರ್ವ್ ಮಾಡಿದ್ದಾರೆ, ಅವ್ರು ನೋಡಿದ್ದಾರೆ. ಮಕ್ಕಳು ಅನವಶ್ಯಕವಾಗಿ ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳು ಆಕ್ಸಿಡೆಂಟ್ ಆಗಿ ಗೊತ್ತಾಗೋದಿಲ್ಲ, ಕುಡ್ದ ಅಮಲ್ನಲ್ಲಿ ಬಿದ್ದು ಇಲ್ಲ ಅವ್ರು ಸಾಯ್ತಾರೆ, ಇಲ್ಲ ಇನ್ಯಾರಿಗಾದ್ರೂ ಹೊಡೆದು ಬೇರೆಯವ್ರನ್ನ ಸಾವಿಗೀಡು ಮಾಡ್ತಾರೆ, ಇಲ್ಲ ಪರ್ಮನೆಂಟ್ ಇಂಜುರಿಗಳಾಗಿ ಪರ್ಮನೆಂಟಾಗಿ ಬೇರೆಯವರು ಎತ್ಕೊಂಡು ಓಡಾಡಂಗೆ ಸ್ಥಿತಿ ಬರ್ತದೆ. ಆದ್ದರಿಂದ ಮನೆ ಮಕ್ಕಳಿಗಾಗಲಿ ಅಥವಾ ಅಕ್ಕಪಕ್ಕ ಇರೋ ಮಕ್ಕಳಿಗಾಗಲಿ ಜನರಿಗಾಗಲಿ ನೀವೇನು ಹೇಳಬೇಕು, ಕುಡಿದು ಗಾಡಿ ಓಡಿಸ್ಬೇಡಿ ದಯವಿಟ್ಟು. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀರಾ, ನಿಮ್ಮ ಮನೇಲೇ ಮಾಡ್ಕೊಳ್ಳಿ ಸೆಲೆಬ್ರೇಷನು, ಮನೆ ಹತ್ರ ಮಾಡ್ಕೊಳ್ಳಿ. ಯಾವುದೇ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಸೆಲೆಬ್ರೇಷನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಜೋರಾಗಿ ಸ್ಪೀಕರ್ ಹಾಕೊಂಡು ಪಕ್ಕದಲ್ಲಿರೋರಿಗೆಲ್ಲ ತೊಂದರೆ ಕೊಡೋದು ಬೇಡ. ಏನೇ ಮಾಡಿದ್ರು ಸೆಲೆಬ್ರೇಷನು ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ಹಾಗೆ ಮತ್ತು ನಿಮಗೂ ಏನೂ ಆಗದೆ ಇರೋ ಹಾಗೆ ಮಾಡಿಕೊಂಡು ಈ ಹೊಸ ವರ್ಷ ಆ ದೇವರೆಲ್ಲ ಒಳ್ಳೇದು ಮಾಡಲಿ, ಎಲ್ಲರಿಗೂ ಈ ವರ್ಷ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡು ಎಲ್ರಿಗೂ ಇಲ್ಲಿವರೆಗೆ ಸುಮಾರು ವಿಚಾರಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ರಿ. ಏನು ಪೊಲೀಸ್ ಇಲಾಖೆಯಲ್ಲಿ ಜನರತ್ತ ಪೊಲೀಸ್, ಸಮುದಾಯದತ್ತ ಪೊಲೀಸ್ ಘೋಷವಾಕ್ಯದಡಿ ನಮ್ಮ DCP ಸಾಹೇಬರು ಇಲ್ಲಿ ಬಂದು ನಿಮ್ಮ ಒಂದು ಅಹವಾಲುಗಳನ್ನು ಎಲ್ಲ ಕೇಳಿದ್ದಾರೆ. ಅದು ಯಾವ ರೀತಿ ಪರಿಹರಿಸಬೇಕು ಅಂತ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ನಮ್ಮ DCP ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿರ್ತಕ್ಕಂಥ ನಮ್ಮ ಮಾನ್ಯ ACP ವಿಜಯನಗರರವರು ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಬೆಸ್ಕಾಂ ಇಂಜಿನಿಯರು ಬಂದಿದ್ದಾರೆ, ಅವ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಇಲ್ಲಿವರೆಗೂ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ಸಲಹೆಗಳು ನೀಡಿದಿರಿ. ನಿಮ್ಮ ಬಂದಿರತಕ್ಕಂಥ ಎಲ್ಲ ಮುಖಂಡರು, ಮಹಿಳೆಯರಿಗೆ ಎಲ್ಲರೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.